ಎಲ್ಲರಿಗೂ ನಮಸ್ಕಾರ. ಈಗ ವಚನಾರ್ಥ ಚಿಂತನೆಯ ಭಾಗವಾಗಿ ನಾನು ಬಸವಣ್ಣನವರ ದಾಸೋಹ ಪರಿಕಲ್ಪನೆ, ಅದರ ಜೊತೆಗೇ ಡಾಕ್ಟರ್ ಕಲಬುರ್ಗಿಯವರ ಒಂದಷ್ಟು ವಿಚಾರಗಳ ವಿಮರ್ಶೆಯನ್ನು ನಾನು ಇಲ್ಲಿ ಮಾಡಲು ಬಯಸಿದ್ದೇನೆ. ಬಸವಣ್ಣ ಭಕ್ತನೆಂದು, ದಾಸೋಹಿ ಎಂದು, ಜಂಗಮ ಪ್ರೇಮಿ ಎಂದು ಹೆಸರಾದವನು. ಭಕ್ತನಿಗೆ ಭೃತ್ಯಾಚಾರವೇ ಹೆಗ್ಗುಣ. ಈ ಕುರಿತಾಗಿ ಮಾಚಯ್ಯನ ಒಂದು ವಚನ ಹಿಂಗಿದೆ: ದಾಸೋಹವು ಭೃತ್ಯಾಚಾರವು ಅತಿ ಪ್ರೇಮವು ಕಿಂಕಿಲವು ಸಂಗನ ಬಸವಣ್ಣಂಗಲ್ಲದೆ ಮತ್ತಾರಿಗೂ ಇಲ್ಲ. ಅಂದ್ರೆ ಅಂಥ ಪ್ರೇಮಿ ಅವನು, ದಾಸೋಹಿ. ಇಂತಪ್ಪ ಭಕ್ತಿಯ ಕುಳಸ್ಥಳವನರಿಯದೆ ಎಲ್ಲರೂ ಅಂದಂತೆ ಅಂದು ಬಂದಲ್ಲಿಯೇ ಬಂದರು. ಇದ ನೀಕರಿಸಿ ಜಂಗಮವೇ ಲಿಂಗವೆಂದು ಸಂಘ ಸಾಹಿತ್ಯವಾದ ಬಸವಣ್ಣ. ನೋಡಿಲಿ, ಜಂಗಮವೇ ಲಿಂಗವೆಂದು ಸಂಘ ಸಾಹಿತ್ಯವಾದ ಬಸವಣ್ಣ. ನಿಮ್ಮ ಬಸವಣ್ಣ ನಿತ್ಯನಯ್ಯ ಕಲಿದೇವರ ದೇವ ಅಂತೇಳಿ ಮಡಿವಾಳ ಮಾಚಯ್ಯ 628ನೇ ವಚನದಲ್ಲಿ ಹೇಳ್ತಾನೆ. ಬಸವಣ್ಣ ಗೌರವಿಸ್ತಕ್ಕಂಥ ಬಹಳ ಮುಖ್ಯವಾದ ವಚನಕಾರ ಮಡಿವಾಳ ಮಾಚಯ್ಯ. ಬಸವಣ್ಣನವರ ಪ್ರಕಾರ ದಾಸೋಹ ಅಂದ್ರೆ ಏನು ಅನ್ನೋದು ನಾವು ಮೊದಲಿಗೆ ಆತನ ವಚನಗಳಿಂದ ವಿಷಯ ತಿಳಿಬೇಕು, ಆಮೇಲೆ ಬೇರೆಯವರಿಗೆ ಹೋಗಬೇಕು. ದಾಸೋಹ ಕುರಿತು ಏನು ಅಂತ 459ನೇ ವಚನದಲ್ಲಿ ಬಸವಣ್ಣನವರು ಭಕ್ತನಾಗಿ ತನ್ನ ಲಿಂಗ ಜಂಗಮಕ್ಕೆ ಮಾಡುವ ದಾಸೋಹಕ್ಕೆ ತ್ರಿವಿಧ ಸಂಪದಗಳು ಅಂದರೆ ತನುಮನ ಧನ ಇಮ್ಮಡಿಗೊಳ್ಳುವಂತೆ ಮಾಡೆಂದು ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಪ್ರಾರ್ಥಿಸುತ್ತಾರೆ. ಈ ವಚನವನ್ನು ಅರ್ಥೈಸುವಲ್ಲಿ ಒಂದು ಪದದ ಅರ್ಥದ ಸಮಸ್ಯೆ ಇದೆ. ಆದ್ದರಿಂದ ಮೊದಲು ಈ ವಚನ ನೋಡ್ಬೇಕು ನಾವು ಕ್ಲೀನಾಗಿ. ಅಂದರೆ ಇದು ಎರಡು ಕೆಲಸ, ಇಬ್ಬರಿಗೆ ಕೆಲಸ ಹೊಂದಿದೆ. ಇದು ದಾಸೋಹದ ಅರ್ಥ ತಿಳ್ಕೊಳ್ತಲೇ ವಚನಗಳನ್ನು, ಸಂಬಂಧಪಟ್ಟ ವಚನಗಳನ್ನು ಅರಿಯುವಂಥ ಕೆಲಸ. ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ತನುಮನ ಧನವಲಸದಂತೆ ಮಾಡಯ್ಯ. ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ತನುಮನ ಧನವಲಸದಂತೆ ಮಾಡಯ್ಯ. ತನು ದಾಸೋಹಕ್ಕೆ ಉಬ್ಬುವಂತೆ ಮಾಡಯ್ಯ. ಮನ ದಾಸೋಹಕ್ಕೆ ಲೀಯವಂತೆ ಮಾಡಯ್ಯ. ಧನ ದಾಸೋಹಕ್ಕೆ ಸವೆದು ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು ಕೂಡಲ ಸಂಗಮ ದೇವ ಅಂತ 459ನೇ ವಚನ, ಬಸವಣ್ಣ, ಪುಟ 44. ಸಮಸ್ಯೆ ಇರುವುದು 2ನೇ ಸಾಲಿನಲ್ಲಿ, ತನುಮನ ಧನ ವಲಸದಂತೆ ಎಂಬ ಪದದಲ್ಲಿ. ತನುಮನ ಧನ ಈ ತ್ರಿವಿಧಗಳು ಅಲಸದಂತೆ ಮಾಡಯ್ಯ ಎಂದು ಈ ವಚನದ ಈಗಿರುವ ಸಾಲುಗಳು ಹೇಳುತ್ತವೆ. ಈಗ ಅದು ಪಠ್ಯದೊಳಗೆ ಏನಿದೆ ಹಂಗೆ. ಅಲಸ ಎಂದರೆ ಸೋಮಾರಿ, ರೋಸಿ ಹೋದವ, ಆಲಸಿ ಅಂತಕ್ಕಂಥ ಅರ್ಥ ಇದೆ. ಬಸವಣ್ಣನವರ ವಚನಗಳ ಕೃತಿಯಲ್ಲಿಯೂ ಕೂಡ ಅಲಸು ಅಂದರೆ ದಣಿ, ಆಲಸ್ಯ ಹೊಂದು ಎಂಬ ಅರ್ಥ ನೀಡಲಾಗಿದೆ. ಈ ಅರ್ಥವನ್ನು ಸ್ವೀಕರಿಸಿದರೆ ವಚನದ ಸಾಲಿನ ಅರ್ಥವೇ ಕೆಟ್ಟು ಹೋಗುತ್ತದೆ, ಅಸಮಂಜಸವಾಗುತ್ತದೆ. ಆ ತ್ರಿವಿಧಗಳನ್ನು ಸೋಮಾರಿ, ಆಲಸಿಯಾಗುವಂತೆ ಮಾಡಯ್ಯ ಎಂಬ ಅರ್ಥದಲ್ಲಿ ಸ್ವೀಕರಿಸಿದರೂ ಅಸಂಬದ್ಧವೇ, ಕೆಟ್ಟು ಹೋಗುವಂತೆ, ವೃದ್ಧಿಯಾಗದಿರುವಂತೆ, ನಶಿಸುವಂತೆ ಮಾಡಯ್ಯ ಎಂದು ಸ್ವೀಕರಿಸಿದರೂ ಕೂಡ ಅಸಂಬದ್ಧವೇ. ಯಾಕೆಂದರೆ ಭಕ್ತನಾದವನು ದೇವರನ್ನು ಜಂಗಮ ದಾಸೋಹಕ್ಕೆ ಬೇಕಾದ ಆ ತ್ರಿವಿಧ ಸಾರಾಯ ಸಂಪದಗಳನ್ನು ನಾಶವಾಗುವಂತೆ, ಅಳಿದು ಹೋಗುವಂತೆ ಮಾಡೆಂದು ಪ್ರಾರ್ಥಿಸುವುದು ಅಸಂಭವ ಮತ್ತು ಅಸಮಂಜಸ. ಯಾಕಂದರೆ ಅವಿಲ್ಲದೆ ಅವನು ದಾಸೋಹ ಹೇಗೆ ಮಾಡ್ತಾನ. ಆದ್ದರಿಂದ ಅಲ್ಲಿ ಹೆಚ್ಚಾಗು, ವೃದ್ಧಿಯಾಗು ಎಂಬ ಅರ್ಥವನ್ನು ನೀಡುವಂಥ ಪದವಿರಲಿಕ್ಕೆ ಬೇಕು. ಸ್ವತಃ ಆ ಸಂದರ್ಭನೇ, ಕಾಂಟೆಕ್ಸ್ಟ್ ಹೇಳ್ಕೊಡ್ತದೆ. ಆಗ ಮಾತ್ರ ವಚನದ ಮೊದಲೆರಡು ಸಾಲುಗಳ ಅರ್ಥ ಮುಂದಿನ ಸಾಲುಗಳ ಅರ್ಥಕ್ಕೆ ತರ್ಕಬದ್ಧವಾಗಿ ನಿಂತು ವಚನಕಾರರ ಉದ್ದೇಶವನ್ನು ಸರಿಯಾಗಿ ತಿಳಿಸಲು ನೆರವಾಗುತ್ತವೆ. ನೋಡಿ, ಈ ವಚನಗಳನ್ನು ನಾವು ಪ್ರಾಕ್ಟಿಕಲ್ ವಿಮರ್ಶೆ ಮಾಡುವಾಗ ಈ ರೀತಿಯ ಕೆಲವು ವಿಶೇಷ ಪ್ರಯತ್ನಗಳನ್ನು ನಾವು ಮಾಡಬೇಕಾಗ್ತದೆ. ಹಾಗಾದರೆ ಆ ಪದ ಯಾವುದಪ್ಪ? ಅದು ಅಲರ್ಚು ಅಂದರೆ ಅಲರಿಸು ಎಂದರೆ ವಿಸ್ತಾರವಾಗುವಂತೆ, ಇಮ್ಮಡಿಗೊಳ್ಳುವಂತೆ, ವೃದ್ಧಿಯಾಗುವಂತೆ ಮಾಡು ಎಂಬ ಅರ್ಥವಿದೆ. ಈ ಪದ ಸೇರಿಸಿದಾಗ ವಚನದ ಮೊದಲೆರಡು ಸಾಲುಗಳನ್ನು ನಾವು ಹೀಗೆ ಮಾರ್ಪಡಿಸಿ ಓದಬೇಕಾಗುತ್ತದೆ. ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ತನುಮನ ಧನ ವಲರ್ಚುವಂತೆ, ತನುಮನ ಧನ
ತನು ಮನ ಧನ ಒಲರಿಸುವಂತೆ, ಅಲರ್ಚುವಂತೆ ಅಥವಾ ಅಲರಿಸುವಂತೆ ಮಾಡಯ್ಯ, ಅಲರ್ಚುವಂತೆ ಅಥವಾ ಅಲರಿಸುವಂತೆ ಮಾಡಯ್ಯ ಅಂತ ನಾವು ಹೇಳ್ಬೇಕಾಗ್ತದೆ. ಅಲರ್ಚುವಂತೆ ಅಥವಾ ಅಲರಿಸುವಂತೆ ಅಂದರೆ ಈ ಪದವೇ ಬಹುಶಃ ಬೆರಳಚ್ಚು ದೋಷ ಇರಬೇಕಂತ ನನಗನ್ನಿಸ್ತದೆ. ಅಥವಾ ಮತ್ತಾವುದೋ ಕಾರಣ ತಾಳೆ ಓಲೆಯಿಂದ ಕೈಯಲ್ಲಿ ಬರ್ಕೊಳ್ಳುವಾಗ, ಕೈಯಿಂದ ಮತ್ತೆ ಅದು ಟೈಪ್ ಆಗುವಾಗ ಎಲ್ಲೋ ಒಂದು ಕಡೆ ಅದು ಮಿಸ್ ಆಗಿರ್ಬೋದು. ಈಗ ಸಾಲಿನ ಅರ್ಥ ನೋಡೋಣ. ಅಯ್ಯ, ನಿಮ್ಮ ಶರಣರ ದಾಸೋಹಕ್ಕೆ ಆ ತ್ರಿವಿಧಗಳು ಇಮ್ಮಡಿಗೊಳ್ಳುವಂತೆ ಅಂದರೆ ಅಲರ್ಚುವಂತೆ, ಇಮ್ಮಡಿಗೊಳ್ಳುವಂತೆ, ವೃದ್ಧಿಯಾಗುವಂತೆ ಮಾಡಯ್ಯ ಅಂತ ಆಯಿತು. ಈಗ ಮುಂದಿನ ಸಾಲುಗಳ ಅರ್ಥ ಈಗ ಸೇರಿಸ್ಬೋದು. ನನ್ನ ತನುವು ದಾಸೋಹಕ್ಕೆ ಉಬ್ಬುವಂತೆ ಅಂದರೆ ಶಕ್ತಿ ತುಂಬಿ ಹಿಗ್ಗುವಂತೆ ಮಾಡು. ಮನವು ದಾಸೋಹಕ್ಕೆ ಲೀಯಹವಂತೆ ಅಂದರೆ ದಾಸೋಹ ಕ್ರಿಯೆಯಲ್ಲಿ ತಲ್ಲೀನವಾಗುವಂತೆ, ಬೆರೆತು ಹೋಗುವಂತೆ, ಕರಗಿ ಹೋಗುವಂತೆ ಮಾಡು. ಧನವು ದಾಸೋಹಕ್ಕೆ ವ್ಯಯವಾಗುವಂತೆ, ಖರ್ಚಾಗುವಂತೆ ಮಾಡು. ಕೊನೆಗೆ ಭಕ್ತನಾದ ನಾನು ನಿಮ್ಮ ಪ್ರಸಾದದ ಪರಿಣಾಮದಿಂದ ನಿರಂತರ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಎಂದರೆ ತೃಪ್ತಿ ಹೊಂದುವಂತೆ ಮಾಡು ಕೂಡಲ ಸಂಗಮ ದೇವ ಎಂದು ಪ್ರಾರ್ಥಿಸುತ್ತಾನೆ. ಈ ವಚನದಲ್ಲಿ ಅಂದರೆ 459ನೇ ವಚನದಲ್ಲಿ ತನು ಮನ ಧನ ಈ ತ್ರಿವಿಧಗಳು ದಾಸೋಹಕ್ಕೆ ಪದಾರ್ಥಗಳು ಹೌದು, ಸಾಧನಗಳೂ ಹೌದು. ಆದರೆ ಈ ಮೂರರಿಂದಲೇ ದಾಸೋಹ ಎಂದರೇನು ಎಂಬುದಕ್ಕೆ ಅರ್ಥ ಸಿಗುವುದಿಲ್ಲ. ಅಂದರೆ ದಾಸೋಹ ಎಂಬುದು ಎಂಥ ಕ್ರಿಯೆ ಎಂಬುದಕ್ಕೆ ನಮಗೆ ಉತ್ತರ ಬೇಕು. ಈ ಕೆಳಗಿನ ವಚನ ಬಸವಣ್ಣನವರ ಕಲ್ಪನೆಯ ದಾಸೋಹದ ಅರ್ಥವನ್ನು ಪೂರ್ಣಗೊಳಿಸುವುದು. ಅದು ಯಾವ ವಚನ ಅಂದರೆ 708ನೇ ವಚನ. ತನುವ ಬೇಡಿದಡಿವೆ, ಮನವ ಬೇಡಿದಡಿವೆ, ಧನವ ಬೇಡಿದಡಿವೆ, ಬೇಡಲೆ ಹಂದೆ, ಕಣ್ಣ ಬೇಡಿದಡಿವೆ, ತಲೆಯ ಬೇಡಿದಡಿವೆ, ಕೂಡಲ ಸಂಗಮ ದೇವ ನಿಮಗಿತ್ತು ಶುದ್ಧನಾಗಿಪ್ಪೆ ನಿಮ್ಮ ಪುರಾತರ ಮನೆಯಲ್ಲಿ ಅಂತ ಬಸವಣ್ಣ ಹೇಳ್ತಾನೆ. ಬಹಳ ಎಮೋಷನಲ್ ಆಗಿರ್ತಕ್ಕಂಥ ವಚನ ಇದು. ತನುವ ಬೇಡಿದಡಿವೆ, ಮನವ ಬೇಡಿದಡಿವೆ, ಧನವ ಬೇಡಿದಡಿವೆ, ಬೇಡಲೆ ಹಂದೆ ಹೇಳಿ ಅಂತಾನೆ ದೇವರಿಗೆ. ಕಣ್ಣ ಬೇಡಿದಡಿವೆ, ತಲೆಯ ಬೇಡಿದಡಿವೆ, ಕೂಡಲ ಸಂಗಮ ದೇವ ನಿಮಗಿತ್ತು ಶುದ್ಧನಾಗಿಪ್ಪೆ ನಿಮ್ಮ ಪುರಾತರ ಮನೆಯಲ್ಲಿ. ಇದು 708ನೇ ವಚನ ಇದು. ಇನ್ನು 936ನೇ ವಚನ ನೋಡಿ. ವಚನದಲ್ಲಿ ಭಕ್ತಿ ದಾಸೋಹ, ಯುಕ್ತಿ ದಾಸೋಹ ಮತ್ತು ಮಮಕಾರ ದಾಸೋಹಗಳೆಂಬ ತ್ರಿವಿಧ ದಾಸೋಹಗಳನ್ನು ಪ್ರಸ್ತಾಪಿಸಿ ಭಕ್ತಿ ದಾಸೋಹವು ಭಕ್ತವಾಯಿತೆ, ಯುಕ್ತಿ ದಾಸೋಹವು ಯುಕ್ತವಾಯಿತೆ, ಮಮಕಾರ ದಾಸೋಹವು ಐಕ್ಯನಾಯಿತೆ ಎಂದು ಪ್ರಶ್ನಿಸಿದಂತೆ ಕಾಣುತ್ತದೆ. ಕೊನೆಗೆ ಸರ್ವದಲ್ಲಿ ದಾಸೋಹವೇ ಬೇಕು, ಈ ದಾಸೋಹದ ಅನುವ ಕೂಡಲ ಸಂಗಯ್ಯ ತಾನೇ ಬಲ್ಲ ಅನ್ನುತ್ತಾರೆ ಬಸವಣ್ಣ. ಇನ್ನೊಂದು 936ನೇ ದಾಸೋಹದ ಪ್ರಕಾರ ಬಗೆಗಳನ್ನು ಹೇಳುವುದು. ಅಂದರೆ ಅಲ್ಲಿ ಭಕ್ತಿ ದಾಸೋಹ, ಯುಕ್ತಿ ದಾಸೋಹ, ಈ ದಾಸೋಹದ ಬಗೆಗಳಾಯ್ತದೆ. ಅಂದರೆ ದಾಸೋಹದಲ್ಲಿ ಈ ಮೂರೇ ಪ್ರಕಾರಗಳು ಅಂತ ಏನಿರಲಿಕ್ಕಿಲ್ಲ. ನನ್ನ ಪ್ರಕಾರ ಇಲ್ಲಿ ಹೆಸರಿಸಲ್ಪಟ್ಟ 3 ಬಗೆಯ ದಾಸೋಹಗಳು ಇವೆ ಎಂದು ತಿಳಿಯಬಹುದಷ್ಟೇ. ಭಕ್ತಿ ದಾಸೋಹ ಎಂದರೇನು, ಯುಕ್ತಿ ದಾಸೋಹ ಎಂದರೇನು, ಮಮಕಾರ ದಾಸೋಹ ಎಂದರೇನು ಅಂತ ಪ್ರಶ್ನೆ. 1345ನೇ ವಚನದಲ್ಲಿ ಬಸವಣ್ಣನವರು ಕೆಲವು ತಾತ್ವಿಕ ವಿಷಯಗಳನ್ನು ಚರ್ಚೆಗೆ ಎತ್ಕೊಂಡಿದ್ದಾರೆ. ಅವರು ಇತರ ಶರಣರೊಡನೆ ಸಂವಾದ ಮಾಡ್ತಾರೆ. ವಚನಾನುಭವದ ಮಾಡುವ ಈಗಳಿರ ನಿಮಗೆ ವಚನ ಪ್ರಾಣಲಿಂಗವೋ ಅಲ್ಲ, ದಾಸೋಹ ಪ್ರಾಣಲಿಂಗವೋ, ಆರೂಢವನೇ ಕಲಿತು ಅಂಗಸಂಗದಲಿಪ್ಪ ಆರೂಢ ಪ್ರಾಣಲಿಂಗವೋ ಅಲ್ಲ, ದಾಸೋಹ ಪ್ರಾಣಲಿಂಗವೋ. ಮತ್ತೆ ಪ್ರಶ್ನೆ ಮಾಡ್ತಾರೆ. ಬ್ರಹ್ಮವಿದ್ಯೆಯನ್ನೇ ಕಲಿತು ಭ್ರಮೆಯೆಂಬ ಶೂಲದ ಮೇಲೆ ಕುಳ್ಳಿದ್ದು ಆ ಬ್ರಹ್ಮವಿದ್ಯೆಯೇ ಪ್ರಾಣಲಿಂಗವೋ ಅಲ್ಲ, ದಾಸೋಹವೇ ಪ್ರಾಣಲಿಂಗವೋ. ಎಲ್ಲ ಮಾತುಗಳ ಹಲ್ಲಣಿಸಿಕೊಂಡು ಬಲುಹುಲಿಯ ಬೆನ್ನಲ್ಲಿ ಬಪ್ಪತೆರನಂತೆ ಬಲ್ಲವರಿಗೆ ಬಲ್ಲವರು ನಮ್ಮ ಜಂಗಮ ದಾಸೋಹಿಗಳು ಕೂಡಲ ಸಂಗಮ ದೇವರ ರರಿತಡೆ ನಿಮ್ಮ ಹಲ್ಲ ಕಳೆವ ಕಾಣಿದೆ ಅಂತ 1345ನೇ ವಚನ ಇದು. ಬಸವಣ್ಣನವರು ನೇರವಾಗಿ ವಚನ ರಚನೆಯ ಮೂಲಕ ತಮ್ಮ ಅನುಭವವನ್ನು ಇತರರಿಗೆ ನೀಡುವ ಶರಣರನ್ನು ಉದ್ದೇಶಿಸಿಯೇ, ಅಂದರೆ ಬಸವಣ್ಣನಿಗೆ ವೈಚಾರಿಕವಾಗಿ ಭಿನ್ನವಾಗಿರುವಂಥ ಶರಣರು ತಮ್ಮ ಪ್ರಶ್ನೆಗಳನ್ನು ಹಾಕುತ್ತಾರೆ. ನಿಮ್ಮ ಪ್ರಕಾರ ಪ್ರಾಣಲಿಂಗವೆಂಬುದು ದಾಸೋಹನೋ ಅಥವಾ ವಚನ ಆರೂಢ ಅಂದರೆ ಉನ್ನತ ಜ್ಞಾನ, ಅರಿವು, ಬ್ರಹ್ಮವಿದ್ಯೆ ಇವುಗಳಲ್ಲಿ ಯಾವುದು ಪ್ರಾಣಲಿಂಗ? ಹೀಗೆ ಪ್ರಶ್ನಿಸುವ ಬಸವಣ್ಣನವರ ಉತ್ತರ ಜಂಗಮ ದಾಸೋಹವೇ ಪ್ರಾಣಲಿಂಗ. ಹೀಗೆ ಪ್ರಶ್ನಿಸಿ ಕೊನೆಗೆ ಎಲ್ಲ ಮಾತುಗಳ ಹಲ್ಲಣಿಸಿಕೊಂಡು ಅಂದರೆ
ಮಥನಿಸಿಕೊಂಡು ಬಲು ಹುಲಿಯ ಅಂದರೆ ಬಲವಾದ ಹುಲಿಯ ಬೆನ್ನಲ್ಲಿ ಬಪ್ಪ ತೆರನಂತೆ, ಅಂದರೆ ಅದರ ಬಲವಾದ ಹುಲಿಯ ಬೆನ್ನ ಮೇಲೆ ಬರೋ ರೀತಿಯಲ್ಲಿ ಬಲ್ಲವರು ನಮ್ಮ ಜಂಗಮ ದಾಸೋಹಿಗಳು ಕೂಡಲ ಸಂಗಮ ದೇವರರಿತಡೆ ನಿಮ್ಮ ಹಲ್ಲ ಕಳೆವ ಕಾಣಿದೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಜಂಗಮ ದಾಸೋಹಿಗಳು ಅಂತ ಹೇಳ್ತಾರೆ. ಅವರು ಬಲವಾದ ಹುಲಿಯ ಮೇಲೆ ಏರಿ ಬರ್ತಾರೆ, ಅವರು ನಿಮ್ಮನ್ನು ಹಲ್ಲು ಕಳಿತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಮ್ಮ ವಿದ್ವಾಂಸರು ಜಂಗಮ ಪದನ ಡಿಸ್ಕನೆಕ್ಟ್ ಮಾಡಿ ಬರೀ ದಾಸೋಹನ ಚರ್ಚೆ ಮಾಡ್ತಾರೆ. ಜಂಗಮ ದಾಸೋಹ ಅನ್ನೋದು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಜಂಗಮ ಅಂದರೆ ಸಮಾಜ ಅಲ್ಲ ಅನ್ನೋದನ್ನು ಮೊದಲೇ ತಿಳಿದಿರಬೇಕು. ಈ ವಚನದಲ್ಲಿ ಪ್ರಸ್ತಾಪಿಸಲ್ಪಟ್ಟ ಪ್ರಾಣಲಿಂಗ ಕುರಿತ ಭಿನ್ನಾಭಿಪ್ರಾಯ ಒಂದು ಉದಾಹರಣೆ ಅಷ್ಟೇ. ಅಂದು ಶರಣರು ಪ್ರತಿಪಾದಿಸುತ್ತಿದ್ದ ವೀರಶೈವ ಲಿಂಗಾಯತ ಧರ್ಮಕ್ಕೆ ಸಂಬಂಧಿಸಿದ ಹಲವಾರು ತತ್ವ ಪರಿಕಲ್ಪನೆಗಳ ಕುರಿತ ಶರಣರ ನಡುವೆ ಅನೇಕ ಭಿನ್ನಾಭಿಪ್ರಾಯಗಳಿದ್ದವು ಎಂಬುದನ್ನು ಈ ವಚನದಿಂದ ನಾವು ತಿಳಿಯಬಹುದು. ಪ್ರಸ್ತುತ ಪ್ರಸ್ತಾಪಿಸಲ್ಪಟ್ಟ ಪರಿಕಲ್ಪನೆ ಪ್ರಾಣಲಿಂಗ. ಈ ಕುರಿತು ಕೆಲವರಿಗೆ ವಚನವೇ ಪ್ರಾಣಲಿಂಗ, ಮತ್ತೆ ಕೆಲವರಿಗೆ ಆರೋಢ ಅಂದರೆ ಉನ್ನತ ಜ್ಞಾನವೇ ಪ್ರಾಣಲಿಂಗ, ಮತ್ತೆ ಕೆಲವರಿಗೆ ಬ್ರಹ್ಮವಿದ್ಯೆ ಪ್ರಾಣಲಿಂಗ. ಹೀಗೆ ಬಸವಣ್ಣನವರು ಪ್ರಸ್ತಾಪಿಸದೇ ಇರುವ ಇನ್ನೂ ಕೆಲ ಅಭಿಮತಗಳಿದ್ದಾವು, ಹೇಳಕ್ಕೆ ಬರೋದಿಲ್ಲ ಅದು. ಈ ಅಭಿಪ್ರಾಯಗಳ ನೊಪ್ಪದ ಜಂಗಮ ದಾಸೋಹಿಯಾದ ಬಸವಣ್ಣನವರಿಗೆ ದಾಸೋಹವೇ ಪ್ರಾಣಲಿಂಗ. ನೋಡಿ, ಅಲ್ಲಿ ಅವ್ರ ಪ್ರಕಾರ ಈಗ ಉದಾಹರಣೆ ಅಲ್ಲಮ ಪ್ರಭು ಪ್ರಾಣಲಿಂಗ ತತ್ವವಾದಿ. ಬಸವಣ್ಣನ ದೃಷ್ಟಿಯಲ್ಲಿ ಯಾವುದು ಪ್ರಾಣಲಿಂಗ ಅಂದರೆ ದಾಸೋಹವೇ ಪ್ರಾಣಲಿಂಗ. ಯಾವ ದಾಸೋಹ? ಜಂಗಮ ದಾಸೋಹ. ಯಾಕಂದರೆ ಜಂಗಮವೇ ಪ್ರಾಣಲಿಂಗ, ಅದಕ್ಕೆ ಮಾಡ್ತಕ್ಕಂಥ ದಾಸೋಹವೇ ಪ್ರಾಣಲಿಂಗ. ದಾಸೋಹದ ಬಗ್ಗೆ ಮಹತ್ವವನ್ನು ಕೊಟ್ಟ ಬಸವಣ್ಣನವರು ಇತರ ತತ್ವಗಳನ್ನು ಅಷ್ಟಾಗಿ ಪರಿಗಣಿಸಿದವರಲ್ಲ. ಉದಾಹರಣೆ, ಷಟ್ಸ್ಥಲ ಸಿದ್ಧಾಂತವನ್ನು ಬಸವಣ್ಣನವರು ಉಪೇಕ್ಷಿಸಿದ್ದಾರೆನ್ನಲು ಅವರ ವಚನ ಉದಾಹರಣೆ 1360 ನೋಡಬಹುದು ನೀವು. ಅವರು ಅಷ್ಟೊಂದು ಅದಕ್ಕೆ ತೀವ್ರವಾದ ಗಮನ ಕೊಟ್ಟವರಲ್ಲ. ತಮ್ಮ ಜಂಗಮ ದಾಸೋಹದ ಗುಂಪಿನ ಶಕ್ತಿಯನ್ನು ಈ ವಚನದ ಕೊನೆಯೆರಡು ಸಾಲುಗಳು ವ್ಯಕ್ತಪಡಿಸುತ್ತವೆ. ಅವರು ಬೇರೆಲ್ಲ ಶರಣರ ಅಭಿಪ್ರಾಯಗಳನ್ನು ಮಥನಿಸಿ ಅಂದರೆ ಚರ್ಚಿಸಿ, ವಿಮರ್ಶಿಸಿ, ವಿಶ್ಲೇಷಿಸಿ ಬಲವಾದ ಹುಲಿಯ ಬೆನ್ನೇರಿ ಬರುವ ಶೂರರು, ಬಲ್ಲವರಿಗೂ ಅಧಿಕ ಬಲ್ಲವರು, ಹೀಗೆ ತಮ್ಮವರನ್ನು ಹೊಗಳಿ ವಿರೋಧಿಗಳನ್ನು ಹೀಗೆ ಎಚ್ಚರಿಸುತ್ತಾರೆ. ಈ ವಿಷಯ ಪ್ರಾಣಲಿಂಗ ಕುರಿತ ನಿಮ್ಮ ಈ ಅಭಿಪ್ರಾಯ ನಿಲುವು ಕೂಡಲ ಸಂಗಮನಿಗೆ ಏನಾದರೂ ಗೊತ್ತಾದರೆ ಅವನು ನಿಮ್ಮ ಹಲ್ಲನ್ನೇ ಕಳೆಯುವನು ಅಂತ. ಇನ್ನು 977ನೇ ವಚನದಲ್ಲಿ ದಾಸೋಹದ ಮಹತ್ವವನ್ನು ಪ್ರಸ್ತಾಪಿಸಲಾಗಿದೆ. ಅಂತರಂಗದಲ್ಲಿ ಅದ್ವೈತವನ್ನು ಅರ್ಥ ಮಾಡಿಕೊಂಡು ಹೊರಗೆ ದಾಸೋಹವನ್ನು ಮಾಡದಿದ್ದರೆ ಉಭಯ ಸಂದೇಹದಲ್ಲಿ ನಿಜ ಒಪ್ಪುವುದಿಲ್ಲ. ಪ್ರಸ್ತುತ ವಚನದಲ್ಲಿ ಪ್ರಸ್ತಾಪಿಸಲ್ಪಟ್ಟ ಅದ್ವೈತ ಮತ್ತು ದಾಸೋಹ ಇವೆರಡನ್ನು ಉಭಯ ಎಂದು ತಿಳಿಯಬೇಕು. ಇವುಗಳಲ್ಲಿನ ಸಂದೇಹ ಒಳಿದು ನಿಜವೂ ನಿಲುಕಬೇಕಾದರೆ ದಾಸೋಹ ಅತ್ಯವಶ್ಯಕ. ಅಂದರೆ ಅದ್ವೈತ ದಾಸೋಹ ಇವೆರಡರ ನಡುವಿನ ಭೇದ ಅಳಿದು ನಮಗೆ ಒಂದು ಗೊತ್ತಾಗಬೇಕಾದ್ರೆ, ಇದರರ್ಥ ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಎಂಬ ಅದ್ವೈತದ ಅಂತರಂಗದ ಅರಿವಿನ ಬಹಿರ್ ಸಾಕ್ಷಾತ್ಕಾರವೇ ದಾಸೋಹ ಅಂತ. ದಾಸೋಹ ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಇವೆರಡೂ ಒಂದೇ ಅನ್ನುವಂಥ ಅದ್ವೈತದ ಅಂತರಂಗದ ಅರಿವಿನ ಬಹಿರ್ ಸಾಕ್ಷಾತ್ಕಾರ. ಒಳಗಡೆ ನನಗೆ ಅದು ಆ ಅರಿವು ಬರ್ತದೆ, ಪರಮಾತ್ಮ ಜೀವಾತ್ಮ ಎರಡು ಒಂದೇ ಅಂತ. ಇದರ ಬಹಿರ್ ಸಾಕ್ಷಾತ್ಕಾರವೇ ದಾಸೋಹ. ಈ ದಾಸೋಹವಿಲ್ಲದಿದ್ದರೆ ಶರಣರು ನೊಂದುಕೊಳ್ಳುತ್ತಾರೆ. ಅದನ್ನು ನಾನು ಸೈರಿಸೇನು. ಆದ್ದರಿಂದ ಹಾವು ಸಾಯದೆ ಕೋಲು ನೋಯದಂತೆ ಮಾಡ ನಿಮ್ಮ ಧರ್ಮ ಎನ್ನುತ್ತಾರೆ ಬಸವಣ್ಣ. ಇನ್ನೊಂದು 977ನೇ ವಚನದಲ್ಲಿ ದಾಸೋಹವು ಜೀವಾತ್ಮ ಪರಮಾತ್ಮ ಒಂದೇ ಎಂಬುದನ್ನು ಸಾಕ್ಷಾತ್ಕರಿಸುವ ದರ್ಶಿಸುವ ಒಂದು ಭೌತಿಕ ಕ್ರಿಯೆಯಾಗಿದೆ. ದಾಸೋಹವು ಭಕ್ತನಿಂದ ಮಾಡಲ್ಪಡುವ ಒಂದು ಧಾರ್ಮಿಕ ಕ್ರಿಯೆ ಎಂದರ್ಥ. 977ನೇ ವಚನ. ಇನ್ನು 779ನೇ ವಚನದಲ್ಲಿ ದಾಸೋಹವೆಂಬ ಸೋಹೆಗೊಂಡು ಅಂದರೆ ಹುಡುಕಿಕೊಂಡು ಹೋಗಿ, ಅಂದರೆ ತಾನು ದಾಸೋಹವನ್ನು ಹುಡುಕಿಕೊಂಡು ಹೋಗಿ ಗುರುಲಿಂಗ ಜಂಗಮ ಪ್ರಸಾದ ಈ ಚತುರ್ವಿಧ ಸಾರಾಯ ಸಂಪದವ ಕಂಡು ಸಂಪನ್ನನಾದುದಾಗಿ ಹೇಳುತ್ತಾರೆ. ಅಂದರೆ ಇಲ್ಲಿ ದಾಸೋಹ ನಡೆವಲ್ಲಿ ಈ ಚತುರ್ವಿಧ ಸಾರಾಯ ಸಂಪದಗಳ ದರ್ಶನವಾಯಿತು ಅಂತ ಅರ್ಥ. ಅದು ದಾಸೋಹ ಎಲ್ಲಿ ನಡೀತದೆ ಅಲ್ಲಿ ಹೋದಾಗ ಅಲ್ಲಿ ನನಗೆ ಈ ಗುರು ಲಿಂಗ ಜಂಗಮ ಪ್ರಸಾದ ಇವುಗಳ ದರ್ಶನ ನನಗಾಯಿತು ಅಂತ. 834ನೇ ವಚನವನ್ನು ನೋಡಬಹುದು. ಜನ್ಮ ಜನ್ಮಕ್ಕೆ ಹೋಗಲಿಯದೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ, ಲಿಂಗ ಜಂಗಮ ಪ್ರಸಾದವ ನಿಲವ ತೋರಿ ಬದುಕಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಧರ್ಮ ಅಂತ 834ನೇ ವಚನ ಇದೆ.
ದಾಸೋಹಂ ಅಂದರೆ ದಾಸ ಪ್ಲಸ್ ಅಹಂ ಅಂದರೆ ನಾನು, ದಾಸನು, ಸೇವಕನು ಎಂಬ ಭಾವನೆ. ಸೋಹಂ ಅಂದರೆ ನಾನೆಂಬ ಅಹಂಕಾರ. ಸೋಹಂ ಭಾವ ಅಂದರೆ ತಾನೇ ಪರಮಾತ್ಮನೆಂಬ ಭಾವ ಅಂಥೇಳಿ ಕಿಟಲ್ ಅನ್ನುವಂಥ ಮಾತುಗಳು ಒಂದು ಕಡೆ ಬಂದರೆ, ಇನ್ನೊಂದು ಕಿಟಲ್ ಕೋಶದ ಅರ್ಥ ಕೂಡ ಹಿಂಗೆ ಇದೆ. ಅದು ದಾಸೋಹ ಎಂಬುದಕ್ಕೆ ಕಿಟಲ್ ಕೋಶ ನೀಡಿದ ಇನ್ನೊಂದು ಅರ್ಥ ಏನಂದರೆ, ಭಕ್ತ ವ್ಯಕ್ತಿಯು ತನ್ನ ದೈವತಕ್ಕೆ, ಗುರುವಿಗೆ, ತನ್ನನ್ನು ಸೇವೆಗೆ, ಭೃತ್ಯತನಕ್ಕೆ ಒಪ್ಪಿಸಿಕೊಳ್ಳುವುದು. ನೋಡ, ಗುರುಲಿಂಗ ಜಂಗಮಕ್ಕೆ, ಅವರ ಸೇವೆಗೆ, ಅವರ ಭೃತ್ಯತನಕ್ಕೆ ತನ್ನ ಒಪ್ಪಿಸಿಕೊಳ್ಳದೆ ಅದೇ ದಾಸೋಹ ಅಂತ ಕಿಟಲನ ಅರ್ಥಕೋಶದಲ್ಲಿ ಮಾತು ಬರ್ತದೆ. ದಾಸೋಹವು ಒಂದು ಭಕ್ತಿಪೂರ್ವಕ ಕ್ರಿಯೆ ಅಂತಲೂ, ಡಿವೋಷನಲ್ ಆ್ಯಕ್ಟ್ ಅಂತಲೂ ಕೂಡ ಇದೆ ಅಲ್ಲಿ. ಈ ಮೇಲಿನ ವಚನದಲ್ಲಿ ಬಸವಣ್ಣನವರು ತಮಗೆ ಜನ್ಮ ಜನ್ಮಾಂತರಗಳ ಪುನರಪಿ ಜನನ ಪುನರಪಿ ಮರಣಗಳನ್ನು ಹೊಂದಲು ಬಿಡದೆ, ನಾನು ನನಗೆ ಅಂದರೆ ಸೋಹಂ ಎಂಬ ಅಹಂಕಾರವನೀಯದೆ ದಾಸೋಹಂ ಎಂಬ ನಿಸ್ವಾರ್ಥ ಗುಣವ ಕರುಣಿಸಿ ಲಿಂಗ ಜಂಗಮ ಪ್ರಸಾದವ ನಿಲವ ತೋರಿ ನನ್ನನ್ನು ಬದುಕಿಸೆಂದು ಪ್ರಾರ್ಥಿಸುತ್ತಾರೆ. ಇಲ್ಲಿ ಅಂದರೆ 834ನೇ ವಚನದಲ್ಲಿ ಸ್ಪಷ್ಟವಾಗುವಂತೆ ದಾಸೋಹವು ಸೋಹಂ ಭಾವದಿಂದ ಪರಿಣಮಿಸುವ ಭವತ್ವ ಅಂದರೆ ಪುನರಪಿ ಜನನ ಪುನರಪಿ ಮರಣವನ್ನು ಭಕ್ತನಿಗೆ ತಪ್ಪಿಸಿ ಅವನು ಮತ್ತೆ ಭವತ್ವಕ್ಕೆ ಬಾರದಂತಹ ಐಕ್ಯವನ್ನು, ಮೋಕ್ಷವನ್ನು ದೊರಕಿಸಿಕೊಡುವಂಥ ಒಂದು ಉತ್ತಮವಾದ ಸಾಧನ ದಾಸೋಹ. ಸೋಹಂ ಎಂಬುದು ನಾನು ನನ್ನದೆಂಬ ಅಹಂಕಾರಜನ್ಯವಾದದ್ದು, ಸ್ವಾರ್ಥಪರವಾದದ್ದು. ಇದಕ್ಕೆ ತದ್ವಿರುದ್ಧವಾದುದು ದಾಸೋಹಂ ಅಂದರೆ ದಾಸೋಹಿಯಾದ ಭಕ್ತನು ನಿಸ್ವಾರ್ಥದಿಂದ ತನ್ನ ತನುಮನ ಧನಾದಿ ಸರ್ವವನ್ನು, ತನ್ನ ಪ್ರಾಣವನ್ನು ಸಹ ತನ್ನ ಪರಮದೈವಕ್ಕೆ, ಇಲ್ಲಿ ಗುರುಲಿಂಗ ಜಂಗಮಕ್ಕೆ ಭೃತ್ಯ ಭಾವನೆ, ದಾಸಭಾವನೆಯಿಂದ ಕಿಂಕಿಲನಾಗಿ ಮೋಕ್ಷಾಕಾಂಕ್ಷಿಯಾಗಿ ಐಕ್ಯನಾಗುವ ಹಂಬಲದಿಂದ ಸಮರ್ಪಿಸಿಕೊಂಡಿರುವನು. ಇದು ದಾಸೋಹ. ಇನ್ನು 1319ನೇ ವಚನದಲ್ಲಿ ಬಸವಣ್ಣನವರು ತಮಗೂ ಚನ್ನಬಸವಣ್ಣನವರಿಗೂ ಷಟ್ಸ್ಥಲಗಳನುಸಾರವಾದ ಭಕ್ತ ಜೀವನದ ಪ್ರಗತಿಯ ಕುರಿತ ನಡೆದ ಚರ್ಚೆಯನ್ನು ಮಂಡಿಸುತ್ತಾ ನುಲಿಯ ಚಂದಯ್ಯನನ್ನು ಸ್ಮರಿಸಿದ್ದನ್ನು ದಾಖಲಿಸಿದ್ದಾರೆ. ಬಸವಣ್ಣನವರು ಷಟ್ಸ್ಥಲಾನುಸಾರ ಭಕ್ತಸ್ಥಲಾದಿ ಐಕ್ಯಸ್ಥಲಾಂತ್ಯ ಮೇಲೇರಿ ಐಕ್ಯಸ್ಥಳದಲ್ಲಿರುವನೆಂಬ ತಾಮಸ ಜ್ಞಾನವನ್ನು ಹೊಂದಿರುವಾಗ, ಅಂದರೆ ಅಜ್ಞಾನವನ್ನು ಹೊಂದಿರುವಾಗ, ಚನ್ನಬಸವಣ್ಣನವರು ಬಸವಣ್ಣನವರಿಗೆ, ಏನು ಬಸವೇಶ, ನೀನು ನಿತ್ಯವೋ ಪಡೆದು ಬಂದೆಯಾ? ನೀನು ನಿಂದ ಸ್ಥಳದಲ್ಲಿ ಅಂದರೆ ಯಾವ ಸ್ಥಳದಲ್ಲಿದ್ದಾನೋ ಅಲ್ಲಿಯೇ ಷಡುಸ್ಥಲ ಒಡಗದಿದ್ದರೆ ಜಂಗಮ ದಾಸೋಹವೇಕೆ ಎಂದು ಪ್ರಶ್ನಿಸುತ್ತಾರೆ. ಅಂದರೆ ಜಂಗಮ ದಾಸೋಹವೊಂದೇ ಷಡುಸ್ಥಲದ ಸಮಗ್ರ ಸಾರವನ್ನು ಹೊಂದಿರುವಾಗ ಜಂಗಮ ದಾಸೋಹಿಯಾದವನು ನಾನು ಷಡುಸ್ಥಲಗಳನ್ನು ಪೂರ್ಣ ಹೊಂದಲಿಲ್ಲವೆಂದು ಚಿಂತಿಸುವ ಅಗತ್ಯವಿಲ್ಲವೆಂದು ಬಸವಣ್ಣನವರಿಗೆ ವಿವರಿಸಿ ನಿಜವ ಕರುಣಿಸಿದ್ದಕ್ಕಾಗಿ ಲಿಂಗ ಜಂಗಮದ ಭೇದವ ಚನ್ನಬಸವಣ್ಣನವರೇ ಬಲ್ಲ, ನಾನು ಚನ್ನಬಸವಣ್ಣನವರು ಇರಿಸಿದಂತೆ ಇರುವೆ ಅಂತ ಬಸವಣ್ಣನವರು ಹೇಳ್ತಾರೆ. ಇದು ಕಾರಣ ಕೂಡಲ ಸಂಗಮ ದೇವರಲ್ಲಿ ಚಂದಯ್ಯಗೆ ಶರಣೆಂದು ಶುದ್ಧನಾದನಯ್ಯ ಪ್ರಭುವೇ ಎನ್ನುತ್ತಾರೆ. ಇನ್ನೊಂದು ವಚನ 1319ರಲ್ಲಿ ಕಾಣುವಂತೆ ಚನ್ನಬಸವಣ್ಣನವರ ಪ್ರತಿಪಾದನೆಯಂತೆ ಜಂಗಮ ದಾಸೋಹ ಒಂದೇ ಷಡುಸ್ಥಲಕ್ಕೆ ಸಮನಾಗಬಲ್ಲದು. ಚನ್ನಬಸವಣ್ಣನವರ 1319ನೇ ವಚನದಲ್ಲಿ. ಇನ್ನೊಂದು 1360ನೇ ವಚನದಲ್ಲಿ ಬಸವಣ್ಣ ತಾವು ಷಟ್ಸ್ಥಲ ಜ್ಞಾನ ನಿರಾಸಕ್ತನು, ಜಂಗಮ ದಾಸೋಹದಾಸಕ್ತನು ಅಂತ ಅವರು ವ್ಯಕ್ತಪಡಿಸಿದ್ದಾರೆ ಬಹಳ ಸ್ಪಷ್ಟವಾಗಿ. ಬೋನದ ಮಡಕೆಯನ್ನು ಇಳುಹಿಕೊಂಡು ಬೋನವ ನುಂಡ ನಂತರ ಆ ಮಡಕೆಯನ್ನು ಮೇಲೇರಿಸುವ ಜ್ಞಾನ ನಾಯಿಗೆ ಹೇಗೆ ಗೊತ್ತಿಲ್ಲವೋ ಹಾಗೆಯೇ ತಾವು ಷಡುಸ್ಥಲಗಳಲ್ಲಿ ಪರಿಣಿತರಲ್ಲ ಎನ್ನುತ್ತಾರೆ ಬಸವಣ್ಣ. ಈ ಹೋಲಿಕೆ ಸಮಂಜಸ ಎನಿಸುತ್ತಿಲ್ಲ. ಷಡುಸ್ಥಳಗಳ ಕ್ರಮದಲ್ಲಿ ಮೇಲೇರಿದರೆ ಇಳಿಯುವ ಅಥವಾ ಮೇಲೇರುವ ಜ್ಞಾನ ನನಗಿಲ್ಲ ಎಂದು ಊಹಿಸಲು ಇಲ್ಲಿ ಅವಕಾಶವಿದೆ. ಬಸವಣ್ಣನವರ ಮುಂದಿನ ಮಾತುಗಳು ಹೀಗಿವೆ: ನಾನು ಷಟ್ಸ್ಥಲವನ್ನೋದಿ ಏನ ಮಾಡುವೆನಯ್ಯ, ಅವಗುಣಗಳೆಲ್ಲ ಬೆನ್ನ ಬಿಡದನ್ನಕ್ಕರ. ಅಂದರೆ ತಮ್ಮ ಅವಗುಣಗಳೇ ಇನ್ನೂ ಪರಿಹಾರವಾಗಿಲ್ಲದಿರುವಾಗ ಈ ಷಟ್ಸ್ಥಲವನ್ನು ಅರಿತೇನು ಮಾಡುವುದು? ಕಾರ್ಯವುಳ್ಳ ಕರ್ತ ಜಂಗಮ ಲಿಂಗದಲ್ಲಿ ನಾನು ದಾಸೋಹವ ಮಾಡಲರಿಯದೆ ಕೆಟ್ಟೆನು. ಕೂಡಲ ಸಂಗಮ ದೇವ, ಕಾರ್ಯ ಅಂದರೆ ಈ ಜಗತ್ತು,
ಇದರೊಳಡಗಿದ ಇದರ ಕರ್ತನೆ ಜಂಗಮಲಿಂಗ. ಅವನ ದಾಸೋಹವನ್ನು ಅಂದರೆ ಜಂಗಮರೂಪಿ ಶಿವನ ಮಾಡದೆ ತಾವು ಕೆಟ್ಟವೆಂದು ಪರಿತಪಿಸುತ್ತಾರೆ ಬಸವಣ್ಣ. ನೋಡಿ, ಇಲ್ಲಿ ಕಾರ್ಯ ಅಂದರೆ ಈ ಜಗತ್ತು, ಇದರೊಳಡಗಿದ ಕರ್ತನೆ ಜಂಗಮಲಿಂಗ ಅಂದ ತಕ್ಷಣ ಮತ್ತೆ ಇದನ್ನು ಸಮಾಜಕ್ಕೆ ತಗೊಂಡೋಗಿ ಸಮಾಜದೊಳಗೆ ಸೇವೆ ಮಾಡದೆ ಆ ರೀತಿ ಅರ್ಥ ಮಾಡುವ ದೊಡ್ಡ ಅಪಾಯವೂ ಕೂಡ ಇಲ್ಲಿದೆ. ಹಂಗೆ ಹೇಳ್ತಕ್ಕಂಥ ಅಪಾಯ ಕೂಡ ಇದೆ. ಆದರೆ ನೋಡಿ, ಶರಣರ ತತ್ವ ಇದು ಜನಸೇವೆಯೇ ಜನಾರ್ದನನ ಸೇವೆ ಅನ್ನುವಂಥ ತತ್ವ ಒಪ್ಪಿದ್ದಲ್ಲ. ಹಾಗಿದ್ದರೆ ಜನಸೇವೆ ಮಾಡುವ ಸಿದ್ದರಾಮ ಕಟ್ಟೋ ಕೆರೆ ಅದೆಲ್ಲವೂ ಜನಾರ್ದನನ ಸೇವೆ ಆಗಿಬಿಡ್ಬೇಕಾಗಿತ್ತು, ಅದಕ್ಕೆ ಅಲ್ಲಮ್ಮ ಒಪ್ಪಿಗೆ ಕೊಡಬೇಕಾಗಿತ್ತು. ಆ ಥರ ಅಲ್ಲ. ಅಥವಾ ಜನಸೇವೆ ಜನಾರ್ದನನ ಸೇವೆ ಆಗಿದ್ದರೆ ಇಷ್ಟಲಿಂಗದ ಅವಶ್ಯಕತೆ ಇರಲಿಲ್ಲ. ಹೌದಾ? ಇದೊಂದು ನಿರೀಶ್ವರವಾದಿ ತತ್ವವಾಗಿ ಬಿಡ್ತಿತ್ತು. ಆದರೆ ಇಲ್ಲಿ ಇಷ್ಟಲಿಂಗದ ಪೂಜೆ ಈಶ್ವರವಾದದ ಅರ್ಥ ಇಲ್ಲಿರೋದ್ರಿಂದ ನಾವು ಆವರ್ತ ಕಲ್ಪಿಸ್ತಕ್ಕಂಥದ್ದು ತಪ್ಪದು. ಇನ್ನು 1360ರಲ್ಲಿ ವ್ಯಕ್ತವಾದಂತೆ ಕಾರ್ಯ ಎಂಬುದಲ್ಲಿ ಭೌತಿಕ ಸಗುಣ ಜಗತ್ತು, ಇದರ ಸೃಷ್ಟಿ ಸ್ಥಿತಿಲಯ ಕರ್ತನೆ ಜಂಗಮಲಿಂಗ ಶಿವ. ಈ ಶಿವಾಂತರ್ಗತವಾದ ಜಂಗಮಲಿಂಗಾಂತರ್ಗತವಾದ ಈ ಜಗತ್ತಿನಲ್ಲಿದ್ದು ನಾನು ದಾಸೋಹ ಮಾಡಲರಿಯದೆ ಕೆಟ್ಟನು. ಅಂದರೆ ಇಂಥ ಒಂದು ಪ್ರಪಂಚದಲ್ಲಿದ್ದು, ಆ ಶಿವನಿರುವ ಈ ಪ್ರಪಂಚದಲ್ಲಿದ್ದು ದಾಸೋಹ ಮಾಡಲರಿಯದೆ ಕೆಟ್ಟೆನು. ಕೂಡ ಸಂಗಮ ದೇವ ದಾಸೋಹ ಮಾಡುವುದಾದರೂ ಗುರುಲಿಂಗ ಜಂಗಮಗಳಿಲ್ಲದೆ ಮತ್ತಾರಿಗೆ? ಇದು ಅನ್ವಯಿಸಿಕೊಳ್ಳಬೇಕಾದ ಒಂದು ಅರ್ಥ. ಇನ್ನೊಂದು, ಗುರುಲಿಂಗ ಜಂಗಮಗಳ ಸಗುಣ ರೂಪಗಳೇ ಅಥವಾ ಇವರನ್ನುಳ್ಳ ಈ ಭೌತಿಕ ಜಗತ್ತೇ ಕಾರ್ಯ. ಈ ಭೌತಿಕ ಕಾಯದೊಳಡಗಿದ ಕರ್ತನೆ ಆ ಜಂಗಮಲಿಂಗ ಅರ್ಥಾತ್ ಶಿವ. ಇಂಥ ಜಗತ್ತಿನಲ್ಲಿ ದಾಸೋಹವನ್ನು ಮಾಡುವುದೆಂದರೆ ಭಕ್ತನಾದ ಬಸವಣ್ಣನವರು ತನ್ನೊಡೆಯ ಶಿವನ ಸಾಕ್ಷಾತ್ ರೂಪಗಳಾದ ಗುರುಲಿಂಗ ಜಂಗಮ ಪೂರ್ಣ ಜಗದಲ್ಲಿದ್ದು ಅವರಿಗೆ ತಮ್ಮ ತನುಮನ ಧನಾದಿಗಳೆಲ್ಲವನ್ನು ಸವೆಸಿ ಬೇಯಿಸಿ ದಾಸ ಸೇವೆಯನ್ನು ಮಾಡುವುದೇ ದಾಸೋಹ ಅಂತ ಅರ್ಥ. ಹೀಗೆ ಚರ್ಚೆ. ಇನ್ನೊಂದು 1252ನೇ ವಚನ, ನಿರಹಂಕಾರ ಭಾವದಲ್ಲಿ ದಾಸೋಹ. ನಿರಹಂಭಾವದೊಳಗೆ ದಾಸೋಹದ ನಿರಹಂಕೃತಿ ನಿಷ್ಪತ್ತಿಯಾಗಿ ಎರಡರಿಯದೆ ನಿಜ ಪರಮಾನಂದದೊಳಿಪ್ಪೆನು ಕೂಡಲ ಸಂಗಯ್ಯ. ನೋಡಿಲ್ಲಿ, ನಿರಹಂಭಾವದೊಳಗೆ ದಾಸೋಹದ ನಿರಹಂಕೃತಿ ನಿಷ್ಪತ್ತಿಯಾಗಿ ಎರಡರಿಯದೆ ನಿಜ ಪರಮಾನಂದದೊಳಿಪ್ಪೆನು ಕೂಡಲ ಸಂಗಯ್ಯ. ನಿರಹಂಕಾರ ಭಾವದಿಂದ ಮಾಡುವ ದಾಸೋಹವೆಂಬ ಅಹಂಕಾರವಿಲ್ಲದ ಕ್ರಿಯೆಯು ಹುಟ್ಟಿ ಬೇರೊಂದನರಿಯದೆ ಆ ದಾಸೋಹದಲ್ಲಿಯೇ ತಲ್ಲೀನನಾಗಿ ನಿಜ ಪರಮಾನಂದ ಹೊಂದಿರುವೆ ಅನ್ನೋದು ಬಸವಣ್ಣನವರ ಅರ್ಥ. ಅಹಂಕಾರ ಒಳಿದ ದಾಸೋಹವು ದ್ವೈತ ಜ್ಞಾನವನ್ನಳಿಸಿ ನಿಜತ್ವದ ಅರಿವು ಉಂಟು ಮಾಡ್ತಕ್ಕಂಥದ್ದು ಅಂತ. ಇನ್ನೊಂದು 1259ನೇ ವಚನ ಜಂಗಮ ದಾಸೋಹದ ಬಗ್ಗೆ ಹೇಳ್ತದೆ. ಈ ವಚನದಲ್ಲಿ ಶಿವನ ಪಂಚಮುಖವನ್ನು ಪೂಜಿಸುವ ಭಕ್ತರು ಪಂಚಭೂತಗಳಲ್ಲಿ ನೊಂದು ಬೆಂದಯ್ಯಗಳು ಎಂದು ಸಂಬೋಧಿಸಿ ಪಂಚಲಿಂಗವಾವುದೆಂಬುದನ್ನು ನೀವು ಕೇಳಿರಿ ಎಂದು ಹೀಗೆ ಹೇಳಿದ್ದಾರೆ. ನಾನು ಅಂಥ ಶಿವನನ್ನು ಒಲ್ಲೆ, ನಾನವನ ಅಂಗವಿಸುವನಲ್ಲ, ನಾನವನ ಹಿಡಿಯುವನಲ್ಲ, ಅವನು ಸನ್ಯಾಸದೊಳಗಾಡಿ ಸಮೀಪಕ್ಕೆ ಬರುವನಲ್ಲ, ಕೃಪಣರೊಳಗಾಡಿ ಅಂದರೆ ಜೈನ ಸವಣರೊಳಗಾಡಿ ಲಜ್ಜೆ ತೋರುವನಲ್ಲ, ಲಿಂಗದೊಳಗಾಡಿ ಅಂಗವ ಬಿಡುವನಲ್ಲ, ಸರ್ವದೊಳಗಾಡಿ ಅಧೋಗತಿಗಿಳಿದವನಲ್ಲ. ಹೀಗೆ ಶಿವನ 5 ಗುಣಗಳನ್ನು ವಿವರಿಸಿ ನಾನು ಜಂಗಮ ದಾಸೋಹದೊಳಗಾಡಿ ನಿಮ್ಮ ಕಂಡೆ ಕೂಡಲ ಸಂಗಮ ದೇವ ಎನ್ನುತ್ತಾರೆ. ಇದಿಷ್ಟು ಬಸವಣ್ಣನವರ ವಚನಗಳಿಂದ ದಾಸೋಹದ ಬಗ್ಗೆ ನಮಗೆ ಸಿಗ್ತಕ್ಕಂಥ ಸಾರ. ಎಲ್ಲದರಲ್ಲೂ ಕೂಡ ಒಂದೇ ಅರ್ಥ, ತ್ರಿವಿಧಗಳನ್ನು ತನುಮನ ಧನಗಳನ್ನು ಗುರುಲಿಂಗ ಜಂಗಮಕ್ಕೆ ಸವಿಸ್ತಕ್ಕಂಥದ್ದು, ಅದರಲ್ಲೂ ಮುಖ್ಯವಾಗಿ ಜಂಗಮಕ್ಕೆ ಸವಿಸ್ತಕ್ಕಂಥದ್ದು ಅಂತ. ಇನ್ನು ಅಲ್ಲಮ ಪ್ರಭು ದಾಸೋಹದ ಬಗ್ಗೆ ಏನು ಹೇಳಿದಾರೆ ಅಂತ ಚೂರು ನೋಡೋಣ. ಅಂಗದ ಲಿಂಗವೇ ಮನದ ಲಿಂಗ, ಮನದ ಲಿಂಗವೇ ಭಾವಲಿಂಗ, ಭಾವದ ಲಿಂಗವೇ ಜಂಗಮ ದಾಸೋಹ ಅಂತಾರವರು. ದಾಸೋಹವೆಂಬುದು ಸಂದಿಲ್ಲದ ನಿಜ ನೋಡ. ಸಂದಿಲ್ಲದ ಅಂದರೆ ಭೇದವಿಲ್ಲದ್ದು ಅಂತ. ಮೇಲಿನ ಅರ್ಥ ಕೂಡ ಅದೇ ಆಗಿದ್ದು. ಅಲ್ಲಿ ಅಭೇದವಾದ ಕಲ್ಪನೆ ಇರಬೇಕು, ಅದರ ದರ್ಶನ ನಮಗೆ ದಾಸೋಹದಲ್ಲಿ ಆಗ್ತದೆ ಅಂತ. ಇದು ಅಲ್ಲಮ ಪ್ರಭುವಿನ 706ನೇ ವಚನ. ಇನ್ನೊಂದು 707ನೇ ವಚನ, ಅಂಗದಲ್ಲಿ ಅಳವಟ್ಟಿಪ್ಪ ಆಚಾರವೇ ಲಿಂಗವೆಂದರಿದನು, ಮನದಲ್ಲಿ ಬೆಳಗುತ್ತಿಪ್ಪು ಅರಿವೇ ಜಂಗಮವೆಂದರಿದನು, ಈ ಎರಡರ ಸಂಘವೇ ತಾನೆಂದರಿದನು, ಮಾಡುವ ದಾಸೋಹವೇ ಲಿಂಗ ಜಂಗಮವೆಂದರಿದನು. ನೋಡಿ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣನ ತಿಳುಹಿ ಕೂಡ ಚನ್ನಬಸವಣ್ಣ ಅಂತಾರೆ ಯಾರು? ಅಲ್ಲಮಪ್ರಭು. ಬಸವಣ್ಣನ ದಾಸೋಹ ಕುರಿತು ಅಲ್ಲಮರ ವಚನಗಳ ಇನ್ನೊಂದು 708ನೇ ವಚನ ಕೂಡ, ಅದನ್ನು ನಾವು ಇಲ್ಲಿ ಮತ್ತೆ
ನಿತ್ಯದಲ್ಲಿ ದಾಸೋಹವ ಸ್ವಾಯತ್ತ ಮಾಡಿಕೊಂಡು ದಾಸೋಹದಲ್ಲಿ ತನ್ನ ಮರೆದು ನಿಶ್ಚಿಂತ ನಿವಾಸಿಯಾಗಿ ಐದಾನಿ ಗುಹೇಶ್ವರ ಲಿಂಗದಲ್ಲಿ ಇಂತಹ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ಶರಣೆಂದು ಧನ್ಯರಾಗಿರಬೇಕು ನಡೆಯಾ ಸಿದ್ದರಾಮಯ್ಯ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ಗುರುಲಿಂಗ ಪೆದ್ದಿ ಕೂಡ ಲಿಂಗವಂತರು ವೇದ ಮಾರ್ಗಗಳಲ್ಲ, ಗುರುಲಿಂಗ ಜಂಗಮ ದಾಸೋಹ ಮಾರ್ಗಗಳು ಅನ್ನುವಂಥ ಮಾತನ್ನು ಹೇಳ್ತಾನೆ. ಆತನ ಅನೇಕ ವಚನಗಳಿವೆ, ಸುಮ್ಮನೆ ವಚನ ಸಂಖ್ಯೆ ಹೇಳ್ತೀನಿ ನಾನು. 1530, 1531, 1550, 1532, ಆಮೇಲೆ 1532 ಇವೆಲ್ಲವೂ ಇವೆ. ಅದರಿಂದ ಇಲ್ಲಿ ದಾಸೋಹದ ಇಷ್ಟು ವಿಚಾರ ಚರ್ಚೆ ಆದ ಮೇಲೆ ನಿರ್ಣಯವನ್ನು ನಾವು ಹೇಳಬಹುದು. ದಾಸೋಹ ಮಾಡುವವನು ಬಸವಣ್ಣನವರಂತಹ ಶಿವಭಕ್ತನು, ಲಿಂಗಭಕ್ತನು ಅಲ್ವಾ. ಇದಕ್ಕೆ ಮೇಲಿನ ಎಲ್ಲ ವಚನಗಳು ಆಧಾರ. ಯಾರಿಗೆ ಮಾಡ್ತಾರೆ ದಾಸೋಹ? ಭಕ್ತ ಅಲ್ವಾ. ದಾಸೋಹ ಪದದ ಅರ್ಥ ಹುಡುಕ್ತಾ 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 ವಚನಗಳಲ್ಲಿ ಹೋದಾಗ ದಾಸೋಹವು ಯಾರು ಯಾರಿಗೆ ಏನೊಂದಿಗೆ ಏತಕ್ಕಾಗಿ ಮಾಡುವ ಕ್ರಿಯೆ ಎಂಬುದಕ್ಕೆ ಅರ್ಥ ಸಿಗ್ತದೆ. ದಾಸೋಹದ ವೈವಿಧ್ಯತೆಗಳ ಸೂಚನೆ ಕೂಡ ಇದೆ. ಅದನ್ನು ಸಂಗ್ರಹಿಸಿ ಹೇಳುವುದಾದರೆ ದಾಸೋಹವು ಭಕ್ತ ಶರಣನು ಒಂದು ನಿರ್ದಿಷ್ಟ ಗುರಿ ಸಾಧನೆಗಾಗಿ ಭಕ್ತಿಯಿಂದ ನಿಷ್ಠೆಯಿಂದ ಗುರುಲಿಂಗ ಜಂಗಮಕ್ಕೆ, ಮುಖ್ಯವಾಗಿ ಜಂಗಮಕ್ಕೆ ತನ್ನ ತನುಮನ ಧನಗಳೊಂದಿಗೆ ಮಾಡುವ ಸೇವೆ ಕ್ರಿಯೆ ಎಂದು ಅರ್ಥವಾಗುತ್ತದೆ. ದಾಸೋಹ ಮಾಡುವವನು ಬಸವಣ್ಣನಂಥ ಒಬ್ಬ ಶಿವಭಕ್ತ, ಲಿಂಗಭಕ್ತ. ಇದಕ್ಕೆ ಮೇಲಿನ ಎಲ್ಲ ವಚನಗಳು ಸಾಕ್ಷಿ. ದಾಸೋಹದ ಪದಾರ್ಥಗಳು, ಸಾಧನಗಳು ತನು ಮನ ಧನ, ಈ ತ್ರಿವಿಧಗಳು ಅಲ್ವಾ. 459ನೇ ವಚನ ನೋಡಬಹುದು. ಮುಕ್ತಿ ಮೋಕ್ಷ ಐಕ್ಯ ಸಾಧನೆ ದಾಸೋಹದ ಮುಖ್ಯ ಗುರಿ. ಇದಕ್ಕೆ ಈ ಕೆಳಗಿನ ವಚನಗಳ ವಿವರ: 977, ಆಮೇಲೆ 834, ಆಮೇಲೆ 1252 ಇವೆಲ್ಲ ಹೇಳ್ಬೋದು. ದಾಸೋಹವು ಚನ್ನಬಸವಣ್ಣನ ಪ್ರತಿಪಾದನೆಯಂತೆ ಜಂಗಮ ದಾಸೋಹ ಒಂದೇ ಷಡು ಸ್ಥಳಕ್ಕೆ ಸಮನಾಗಬಲ್ಲದು ಅನ್ನುವಂಥದ್ದು. ಇವೆಲ್ಲ ಸುಮ್ಮನೆ ರಿಪೀಟ್ ಆಗ್ತವೆ. ಇಷ್ಟೆಲ್ಲ ವಿಚಾರಗಳನ್ನು ನಾವು ಮಾತಾಡಿ ಚರ್ಚೆಯನ್ನು ಮಾಡಿದ ಬಳಿಕ ಈಗ ಇದರ ಕುರಿತಾದ ಕೆಲವು ಬೇರೆ ಕಲ್ಪನೆಗಳನ್ನು ನಾವು ನೋಡೋಣ. ಈಗ ಜಂಗಮ ಈಕ್ವಲ್ಸ್ ಟು ಸಮಾಜ ಎಂಬ ಡಾಕ್ಟರ್ ಕಲಬುರ್ಗಿಯವರ ಚರ್ಚೆ ಇದನ್ನಾಗಲೇ ನಾನು ಬೇರೆ ಕಡೆ ಚರ್ಚಿಸಿದ್ದೇನೆ. ಇಲ್ಲಿ ಸದ್ಯಕ್ಕೆ ಅವರು ಕಲ್ಪಿಸುವಂಥ ದಾಸೋಹವು ಒಂದು ವಿನಿಮಯ ಕ್ರಿಯೆ ಎಂಬುದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಅವ್ರು ಹೇಳ್ತಾರೆ ಇದೊಂದು ವಿನಿಮಯ ಕ್ರಿಯೆ ಅಂತ ಕರೀತಾರೆ ಅವರು. ಅವು ಹೆಂಗೆ ಇನ್ನೂ ಭಾಳ ಚೆನ್ನಾಗಿ ಹೇಳಿದ್ದಾರೆ. ತಡಿ, ಇಲ್ಲಿಂದ ನಾನು ಹೇಳ್ಕೊತ ಬರ್ತೀನಿ ಒಂಚೂರು. ಡಾಕ್ಟರ್ ಕಲಬುರ್ಗಿಯವರ ಮಾತುಗಳು. ಇದಕ್ಕೆ ಪುಟ 276 ಮಾರ್ಗ 1 ಡಾಕ್ಟರ್ ಎಂ ಕಲಬುರ್ಗಿ, ಆಮೇಲೆ ಪುಟ 113 ಮಾರ್ಗ 8 ಡಾಕ್ಟರ್ ಎಂ ಕಲಬುರ್ಗಿ. ಈ ಎರಡೂ ಮಾರ್ಗಗಳನ್ನು ಆಧರಿಸಿ ನಾನು ಈ ಮಾತುಗಳನ್ನು ಇಲ್ಲಿ ಸಂಕ್ಷೇಪಿಸಿ ಹೇಳಲಿಕ್ಕೆ ಬಯಸ್ತೇನೆ. ದಾಸೋಹ ಐತಿಹಾಸಿಕದ ಅಗತ್ಯದ ಸೃಷ್ಟಿ, ಅವರು ಮೊದಲ ಮಾತು. ಇದು ಮಾರ್ಗ 1 ಪುಟ 276 ಬಂದಿರೋದು. 2 ಸೋಹಂ ಎನಿಸದೆ ದಾಸೋಹಂ ಎನಿಸಯ್ಯ, ಪುಟ 113 ಮಾರ್ಗ 8. ನನ್ನ ಓದಿನಲ್ಲಿ ನಾನು ಗಮನಿಸಿದ ಲೇಖನಗಳಿವೆ 2. ಇವುಗಳಲ್ಲಿ ಮೊದಲನೆಯದು ಮಾತ್ರ ಪ್ರಸ್ತುತ ಚರ್ಚೆಗೆ ಉಚಿತವಾಗಿದೆ. ಇದನ್ನು ಆಧರಿಸಿ ಲೇಖಕರ ಅಭಿಪ್ರಾಯದ ಸಾರವನ್ನಿಲ್ಲಿ, ಆ ಕುರಿತು ನನ್ನ ಅಭಿಪ್ರಾಯವನ್ನು ಕೂಡ ಇಲ್ಲಿ ನಾನು ದಾಖಲಿಸಲಿಕ್ಕೆ ಬಯಸ್ತೇನೆ. ಜಂಗಮವೆಂದರೆ ವೀರಶೈವ ತತ್ವನಿಷ್ಠ ವ್ಯಕ್ತಿ ಇಲ್ಲವೇ ಸಮುದಾಯ. ನೋಡಿ, ವ್ಯಕ್ತಿ ಇಲ್ಲವೇ ಸಮುದಾಯ ಅಂತ ಅವರು ಎರಡು ಪಕ್ಕಕ್ಕಿಡ್ತಾರೆ. ಈ ಜಂಗಮಕ್ಕೆ ದಾಸೋಹವ ನಡೆಸದ ಹೊರತು ವ್ಯಕ್ತಿಯೊಬ್ಬ ವೀರಶೈವ ನೆನೆಸಲಾರ. 276 ನೋಡಿ, ಇಲ್ಲಿ ವೀರಶೈವ ಪದ ಅನ್ನೋದೇ ಇದೆ, ಪುಟ 276. ಮುಂದುವರೆದು 12ನೇ ಶತಮಾನದ ಯಾವುದೋ ಒಂದು ಸಾಮಾಜಿಕ ಪರಿಸ್ಥಿತಿಯ ಒತ್ತಡದ ಕಾರಣದಿಂದ ದಾಸೋಹದಂಥ ಜನಪರ ತತ್ವ ಹುಟ್ಟಿಕೊಂಡಿದೆ ಎನ್ನುವರು. ಜಂಗಮ ಮತ್ತು ಧನ ಇವೆರಡರ ಮಧ್ಯೆ ನಡೆಯುತ್ತಿದ್ದಂತಹ ಶೋಷಣೆ ರೂಪದ ದಾನ ವ್ಯವಸ್ಥೆಯನ್ನು ಸದೆಬಡಿಯಲು ಶರಣರು ದಾಸೋಹ ತತ್ವವನ್ನು ಅನುಷ್ಠಾನಕ್ಕೆ ತಂದರು. ಬಸವಪೂರ್ವ ಕಾಲದಲ್ಲಿ ಈವುದು ಎಂದು ಕರೆಯಲ್ಪಡುತ್ತಿದ್ದ ದಾನವು ಸಮಾಜದಲ್ಲಿ ಆರ್ಥಿಕ ಅಸಮಾನತೆಯನ್ನು ನಿರ್ಮಿಸುವ ಪ್ರಬಲ ಮಾಧ್ಯಮವಾಗಿ ಬೆಳೆದಿತ್ತು. ಜನರಿಂದ ತೆರಿಗೆ ರೂಪದಲ್ಲಿ ಸಂಗ್ರಹಿಸಲ್ಪಟ್ಟಿದ್ದ ಸಂಪತ್ತನ್ನು ರಾಜನು ಪುರೋಹಿತಶಾಹಿಗಳಿಗೆ ದಾನ ರೂಪದಲ್ಲಿ ನೀಡುತ್ತಿದ್ದನು. ಪುಟ 277. ಅಗ್ರಹಾರ, ದೇವಾಲಯ,
ಪುರೋಹಿತಶಾಹಿ, ರಾಜಶಾಹಿ ಇಂಥ ವ್ಯವಸ್ಥೆಯಲ್ಲಿ ಹುಟ್ಟಿದ್ದ ದಾನಕ್ಕೆ ಎದುರಾಗಿ ಹುಟ್ಟಿಕೊಂಡ ಶರಣರ ಅನಿವಾರ್ಯ ತತ್ವವೇ ದಾಸೋಹ ತತ್ವ ಎಂದು ಡಾಕ್ಟರ್ ಕಲಬುರ್ಗಿಯವರು ಚರ್ಚಿಸಿರುವರು. ದಾನ ಕೊಡುವವನ ಅಹಂಭಾವ ಮತ್ತು ಪಡೆದುಕೊಂಡವನ ದೈನ್ಯತಾ ಭಾವ, ಈ ಉಭಯ ಭಾವ ಸೂತಕಗಳಿಲ್ಲದೆ ಜರುಗುವ ವಿನಿಮಯ ಕ್ರಿಯೆಯೇ ದಾಸೋಹ. ಪುಟ 277ರಲ್ಲಿ ಬಹಳ ಸ್ಪಷ್ಟವಾಗಿ ಬರೀತಾರೆ. ಇನ್ನೊಮ್ಮೆ ಹೇಳ್ತೀನಿ, ದಾನ ಕೊಡುವವನ ಅಹಂಭಾವ ಮತ್ತು ಪಡೆದುಕೊಂಡವನ ದೈನ್ಯತಾ ಭಾವ, ಈ ಉಭಯ ಸೂತಕಗಳಿಲ್ಲದೇ ಜರುಗುವ ವಿನಿಮಯ ಕ್ರಿಯೆ ಅಂತ. ಅದು ಆರ್ಥಿಕ ಪರಿಭಾಷೆಯಲ್ಲಿ ಹೇಳ್ತಾರೆ, ವಿನಿಮಯ ಕ್ರಿಯೆಯೇ ದಾಸೋಹ. ದಾಸೋಹದಲ್ಲಿ ಕೊಡುವವನ ಮತ್ತು ಪಡೆದವನ ಹಕ್ಕುಗಳಿಲ್ಲದೆ ಶಿವನ ಹಕ್ಕು ಇರುತ್ತದೆ. ದಾನ ವ್ಯವಸ್ಥೆಯಲ್ಲಿ ಹೆಚ್ಚಾಗಿ ಮೇಲುವರ್ಗದವರು ಮೇಲುವರ್ಣದವರಿಗೆ ಕೊಟ್ಟದ್ದೇ ಕಂಡರೆ, ದಾಸೋಹವು ಈ ವರ್ಣ ವರ್ಗ ರಹಿತವಾಗಿ ಭಕ್ತ ಸಮಾಜದಲ್ಲಿ ಮುಕ್ತವಾಗಿ ನಡೆಯುವ ವಿನಿಮಯ ಕ್ರಿಯೆಯಾಗಿದೆ. ಇದರಲ್ಲಿ ಪುರೋಹಿತರಿಗೆ ಮಾತ್ರ ನೀಡುವುದರ ಮೂಲಕ ದೇವರನ್ನು ತೃಪ್ತಿಪಡಿಸಬೇಕೆಂಬ ಭಾವ ನಿಂತು, ಪ್ರಜೆಗಳಿಗೆ ನೀಡುವುದರ ಮೂಲಕ ದೇವರನ್ನು ತೃಪ್ತಿಪಡಿಸುವ ಹೊಸ ತತ್ವ ತೆರೆದುಕೊಂಡಿತು. ಲಿಂಗದ ಮುಖ ಜಂಗಮವೆಂದರೆ ಪುರೋಹಿತ ವರ್ಗವೆಂಬ ಪರಂಪರಾಗತ ಶೈವವಾದವು ಅಳಿದು, ಲಿಂಗದ ಮುಖ ಜಂಗಮ ಅಂದರೆ ಜನವರ್ಗ ಎಂಬ ಪ್ರಗತಿಪರ ವೀರಶೈವವಾದವು ಬೆಳೆಯಿತು ಎಂದು 278ನೇ ಪುಟದಲ್ಲಿ ಬರೀತಾರೆ. ನೋಡಿ, ಇವರು ಹೆಂಗೆ ವಿಚಾರಗಳನ್ನು ಜಂಪ್ ಮಾಡಿಸ್ತಾರೆ ಅಂತ. ವೀರಶೈವ ಭಕ್ತ ವ್ಯಕ್ತಿ ಅಂತ ಪಕ್ಕಕ್ಕೆ ಹಂಗೆ ಅದನ್ನು ಸಮುದಾಯ ಸಮಾಜ ಅಂತ ಇಟ್ಟು, ಅದನ್ನು ಜಂಗಮ ವ್ಯಕ್ತಿಯಿಂದ ಒಂದು ಸಮಾಜವನ್ನು ಆ ಸ್ಥಾನಕ್ಕೆ ತಂದಿಟ್ಟುಬಿಡ್ತಾರೆ. ಮುಂದುವರಿದು, ಲಿಂಗವನ್ನು ತೃಪ್ತಿಪಡಿಸಲು ದಾಸೋಹವೇ ಸಾಧನ ಎಂದು ಬರೆಯುವ ಅವರು, ಜಂಗಮ ಮುಖದಲ್ಲಿ ಲಿಂಗವನ್ನು ಅರಸಿಕೋ ಎಂದರೆ ದಾಸೋಹವೆಂಬ ಪಸರವನಿಕ್ಕಿದೆನು ಎಂಬ ಬಸವಣ್ಣನವರ ಮಾತು ಉದ್ಧೃತ ಮಾಡಿ, ಲಿಂಗವನ್ನು ತೃಪ್ತಿಪಡಿಸುವುದಕ್ಕೆ ಮಾಧ್ಯಮ ದಾಸೋಹ ಎನ್ನುವರು. ತನುವನ್ನು ಗುರುವಿಗೆ, ಮನವನ್ನು ಲಿಂಗಕ್ಕೆ, ಧನವನ್ನು ಜಂಗಮಕ್ಕೆ ಹೀಗೆ ಬಿಡಿಯಾಗಿ ಅರ್ಪಿಸುವುದು ತ್ರಿವಿಧ ದಾಸೋಹವಲ್ಲ. ತನು ಮನ ಧನ ಈ ತ್ರಿವಿಧವನ್ನು ಇಡಿಯಾಗಿ ಜಂಗಮಕ್ಕೆ ಅರ್ಪಿಸುವುದು ತ್ರಿವಿಧ ದಾಸೋಹ ಎಂಬ ಸಂದೇಹ ತಲೆದೋರುತ್ತದೆ. ಈ ಅಭಿಪ್ರಾಯವನ್ನು ವಿದ್ವಾಂಸರು ಸಮಾಲೋಚಿಸಬೇಕಿದೆ ಎಂದು ಬರೀತಾರೆ ಅವರು. ವಚನಗಳಲ್ಲಿ ದಾಸೋಹಕ್ಕೆ ಸಂಬಂಧಿಸಿ ಬರುವ ಅರ್ಥ, ಪ್ರಾಣ, ಅಭಿಮಾನ ಇವು ಅನುಕ್ರಮವಾಗಿ ಧನ ಅಂದರೆ ಈಕ್ವಲ್ಸ್ ಅರ್ಥ, ಪ್ರಾಣ ಈಕ್ವಲ್ಸ್ ಧನು, ಮನ ಈಕ್ವಲ್ಸ್ ಅಭಿಮಾನ ಅನ್ನೋ ಅರ್ಥ ನೀಡಿ, ಅರ್ಥ ದಾಸೋಹಕ್ಕೆ ಜೇಡರ ದಾಸಿಮಯ್ಯನ ವಸ್ತ್ರತ್ಯಾಗ, ಪ್ರಾಣ ದಾಸೋಹಕ್ಕೆ ಸಿರಿಯಾಳನ ಪುತ್ರತ್ಯಾಗ, ಅಭಿಮಾನ ದಾಸೋಹಕ್ಕೆ ಸಿಂಧು ಬಲ್ಲಾಳನ ಪತ್ನಿ ತ್ಯಾಗಗಳನ್ನು ನಿದರ್ಶನವಾಗಿ ನೀಡಿರುವರು. 279ನೇ ಪುಟ. ಸಿಂಧು ಬಲ್ಲಾಳ ಮಾಡಿದಂತಹ ಶೈವಾಚರಣೆ ವೀರಶೈವರಲ್ಲಿಲ್ಲ ಎಂದು ಬರೀತಾರೆ. ಜಂಗಮ ಈಕ್ವಲ್ಸ್ ಟು ಸಮಾಜ ಎಂಬ ಡಾಕ್ಟರ್ ಕಲಬುರ್ಗಿಯವರ ಕಲ್ಪನೆ ಅಸಮಂಜಸವಾದುದು. ಇದನ್ನಾಗಲೇ ಅದು ಚರ್ಚಿಸಿದ್ದೇನೆ. ಇವರಿಗೆ ವಚನಗಳಲ್ಲಿ ಎಲ್ಲೂ ಆಧಾರ ಇಲ್ಲ, ಇವರು ಸ್ವಯಂ ಸೃಷ್ಟಿಯದು. ಅವರು ಕಲ್ಪಿಸುವಂಥ ದಾಸೋಹವು ಒಂದು ವಿನಿಮಯ ಕ್ರಿಯೆ ಎಂಬುದನ್ನು ಹೇಗೆ ಅರ್ಥ ಮಾಡಬೇಕು ತಿಳಿಯದು. ಏಕೆಂದರೆ ಅರ್ಥಶಾಸ್ತ್ರ ಪರಿಭಾಷೆಯಲ್ಲಿ ವಿನಿಮಯ ಕ್ರಿಯೆ ಅಂದರೆ ಪರಸ್ಪರ ಕೊಡುಕೊಳೆ. ಅದು ಅಂದರೆ ನಾನು ಒಂದು ಕೊಟ್ಟರೆ ಇನ್ನೊಂದು ವಾಪಸ್ ತಗೊಳ್ತೀನಿ ಅನ್ನೋದು ಅಲ್ಲಿ ಪೂರ್ವ ಸೂಚಿತ. ಅದು ವಿನಿಮಯ ಕ್ರಿಯೆ. ವಿನಿಮಯದಲ್ಲಿ ಕೊಟ್ಟದ್ದಕ್ಕೆ ನಾನು ಪ್ರತಿಯಾಗಿ ಪಡಿತೀನಿ. ಆದರೆ ದಾಸೋಹದಂಥ ನಿಷ್ಕಾಮ ಕ್ರಿಯೆಯಲ್ಲಿ ದಾಸೋಹದಿಂದ ಮುಕ್ತಿ, ಐಕ್ಯ, ಸದ್ಗತಿ ಪಡೆಯುವ ಹಂಬಲ ಮೋಕ್ಷಾರ್ಥಿಗೆ ಇದ್ದರೂ ಸಹ ಅದನ್ನು ಕಡ್ಡಾಯ ಎಂದು ಭಾವಿಸಲಾಗದು. ಇಲ್ಲಿ ಬಹುಶಃ ನಿಷ್ಕಾಮ ಕರ್ಮ ಅನ್ನೋದು ಸರಿಯಲ್ಲ, ಅದು ಕೂಡ ಕಾಮಕರ್ಮವೇ. ದಾಸೋಹವು ಕೂಡ ಕಾಮಕರ್ಮವೇ, ಯಾಕಂದರೆ ಅದರಿಂದ ಒಂದು ಫಲಾಪೇಕ್ಷೆ ಇದ್ದೇ ಇರ್ತದೆ. ಅದರಿಂದ ಕೊನೆಯದಾಗಿ ಶರಣ ಪ್ರತಿಪಾದಿತ ಲಿಂಗಾಯತ ವೀರಶೈವ ಧರ್ಮದಲ್ಲಿ ಯಾವ ದೃಷ್ಟಿಯಿಂದ ಪರಿಶೀಲಿಸಿದರೂ ಕೂಡ ಜಂಗಮವೇ ಕೇಂದ್ರ ಎಂಬುದನ್ನು ಈ ದಾಸೋಹದ ಪರಿಶೀಲನೆಯು ಕೂಡ ಸ್ಪಷ್ಟಪಡಿಸುತ್ತದೆ. ಶಿವಸ್ವರೂಪ ಮತ್ತು ಶಿವಾವತಾರದ ಬಾಧ್ಯಸ್ಥರಾದ ಗುರು ಮತ್ತು ಲಿಂಗ ಈ ಎರಡನ್ನೂ ಹಿಂಬದಿಗೆ ಸರಿಸಿ ತಾನೊಂದೇ ಶಿವನ ಅವತಾರಿಯಾಗಿ ದಾಸೋಹದ ಕೇಂದ್ರವಾಗಿದೆ. ದಾಸೋಹವೂ ಸಹ ನನ್ನ ದೃಷ್ಟಿಯಲ್ಲಿ ಜಂಗಮವು ಭಕ್ತನನ್ನು ಶೋಷಿಸುವ ಒಂದು ಸಾಧನ. ಐಕ್ಯದ ಆಸೆ ಹಂಬಲ ತೋರಿ ಗುರು ಮೂಲಕ ಲಿಂಗದೀಕ್ಷೆ ನೀಡಿ ದಾಸೋಹದ ಮುಖೇನ ಭಕ್ತಲೋಕವನ್ನು ಜಂಗಮಕ್ಕೆ ಹೆಚ್ಚು ಹೆಚ್ಚು ಬಂದಿಯಾಗಿಸುವುದು ಸಹ ಶೋಷಣೆಯ ಒಂದು ತಂತ್ರಗಾರಿಕೆ ಎಂಬುದು ಸ್ಪಷ್ಟ.
ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಎಂಬುದು ಜಂಗಮಕ್ಕೆ ದಾಸೋಹ ಮಾಡಿಯೂ ಮಾಡಿದೆ ಎಂದು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳದ ಬಹು ಕಠಿಣ ನೀತಿಯನ್ನು ಭಕ್ತರಿಗೆ ವಿಧಿಸಿರುವುದು ಶೋಚನೀಯ. ದಾಸೋಹ ಎಂದರೆ ಅನ್ನ ಸಂತರ್ಪಣೆ ಎಂದೇ ಬಹಳಷ್ಟು ಜನ ನಂಬಿರುವ ಜನಸಾಮಾನ್ಯರಿಗೆ ಶರಣರ ತನು ಮನ ಧನ ಅರ್ಥ ಪ್ರಾಣ ಅಭಿಮಾನ ದಾಸೋಹಗಳು ಅರ್ಥವಾಗುವುದು ಸ್ವಲ್ಪ ಕಷ್ಟವೇ. ಧನ ಅಂದರೆ ಅರ್ಥ, ಪ್ರಾಣ ಅಂದರೆ ತನು, ಮನ ಅಂದರೆ ಅಭಿಮಾನ ಅಂತ ಕಲಬುರ್ಗಿಯವರು ಅರ್ಥೈಸಿರುವುದು ಪೂರ್ಣ ಸರಿಯಲ್ಲ ಎನಿಸುತ್ತದೆ. ಏಕೆಂದರೆ ಗುರುವಿಗೆ ತನು ಎಂದರೆ ಭಕ್ತನು ತನ್ನ ದೀಕ್ಷಾ ಗುರುವಿಗೆ ತನ್ನ ದೈಹಿಕ ಶ್ರಮ ಸೇವೆ ಸಲ್ಲಿಸಬೇಕೆಂದು, ಲಿಂಗಕ್ಕೆ ಮನ ಎಂದರೆ ಲಿಂಗದಲ್ಲಿ ಸಾಕ್ಷಾತ್ ಶಿವ ಅಥವಾ ಜಂಗಮ ಇರುವನೆಂದರಿತು ಲಿಂಗಧ್ಯಾನಿಯಾಗಿರುವುದೆಂದು, ಜಂಗಮಕ್ಕೆ ಧನ ಎಂದರೆ ಅರ್ಥ ಅಂದರೆ ಹಣವನ್ನು ವ್ಯಯಿಸಬೇಕೆಂದು ತಿಳಿಯುವುದು ಸೂಕ್ತ. ಸುಮ್ಮನೆ ಅವರು ಏನೋ ಬೇರೆ ರೀತಿಯ ಅವುಗಳಿಗೆ ಅರ್ಥಗಳನ್ನು ಕಲ್ಪಿಸ್ತಕ್ಕಂಥದ್ದು ಅದು ಸರಿ ಅನಿಸಲ್ಲ. ಅದು ಬಸವಣ್ಣನವರ ಕಲ್ಪನೆಯಲ್ಲಿ ಲಿಂಗವೇ ಜಂಗಮ ಎಂಬುದು ಹೋಗಿ ಜಂಗಮವೇ ಲಿಂಗ, ಜಂಗಮವೇ ಪ್ರಾಣ ಎಂದಾಗುವುದರಿಂದ ಅರ್ಥ ಪ್ರಾಣ ಅಭಿಮಾನಗಳಿರಲಿ, ತನು ಮನ ಧನಗಳಿರಲಿ ಎಲ್ಲವೂ ಜಂಗಮಕ್ಕೆ ಸವೆಸಲ್ಪಡುತ್ತವೆ. ಯಾಕಂದರೆ ಎಲ್ಲವೂ ಜಂಗಮನೇ ಆದಾಗ. ಶಿವನು ಜಂಗಮ ಮುಖದಲ್ಲಿ ಭಕ್ತನು ಸವೆಸಿದ್ದನ್ನು ಅಥವಾ ಅರ್ಪಿಸಿದ್ದನ್ನು ಸೇವಿಸುವನು. ಲಿಂಗದ ಬಾಯಿ ಕಣ್ಣು ಜಿಹ್ವೆ ಎಲ್ಲದೂ ಜಂಗಮವೇ. ಸ್ವತಃ ಭಕ್ತನು ಸಹ ತನ್ನ ಸರ್ವೇಂದ್ರಿಯ ಸುಖಗಳನ್ನು ಲಿಂಗಮುಖೇನ ಗುರುಮುಖೇನ ಜಂಗಮಕ್ಕರ್ಪಿಸಿಯೇ ತಾನು ಸೇವಿಸಬೇಕು. ಗುರು ಲಿಂಗಗಳಲ್ಲಿ ಜಂಗಮವನ್ನು ಅನುಸಂಧಾನಿಸಿಕೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ದಾಸೋಹ ಎಂದರೆ ಭಕ್ತನು ಶಿವಾವತಾರಿ ಜಂಗಮಕ್ಕೆ ಮಾಡುವ ಎಲ್ಲ ರೀತಿಯ ತನು ಸೇವೆ, ಮನಸೇವೆ, ಧನಸೇವೆ ಎಲ್ಲ ರೀತಿಯ ಸೇವೆ, ತ್ಯಾಗ, ಅರ್ಪಣೆ. ತನು ಮನ ಧನ ವಸ್ತ್ರ ಒಡವೆ ಸಕಲ ಐಶ್ವರ್ಯ ಇಂದ್ರಿಯ ಸುಖ ಕೊನೆಗೆ ತನ್ನ ಪ್ರಾಣ ಇವೆಲ್ಲವನ್ನೂ ಕೂಡ ಜಂಗಮಕ್ಕೆ ಅರ್ಪಿಸುವುದೇ ದಾಸೋಹ. ಇದು ವಿನಿಮಯ ಕ್ರಿಯೆ ಅಂತ ಹೆಂಗೆ ಅನಿಸ್ತದೆ? ಇದು ವಿನಿಮಯ ಕ್ರಿಯೆ ಅಂದರೆ ಇದಕ್ಕೆ ನಾನು ಪ್ರತಿಯಾಗಿ ಮೋಕ್ಷ ತಗೊಳ್ತೀನಲ್ಲ ಅದನ್ನು ವಿನಿಮಯ ಕ್ರಿಯೆ ಅನ್ಬೇಕ. ಜಂಗಮ ಇಕ್ವಷ್ಟು ಸಮಾಜ ಅನ್ನೋದು ಮೊದಲೇ ಅಲ್ಲ ಅಂತ ನಾವು ಹೇಳಿದ್ವಿ. ಇಷ್ಟು ಇದು ಚರ್ಚೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು, ಆಧುನಿಕ ವಿದ್ವಾಂಸರು ವಚನ ಸಾಹಿತ್ಯವನ್ನು ಆಧುನಿಕ ಸಮಾಜದ ಸಂದರ್ಭದಲ್ಲಿಟ್ಟು ಅದಕ್ಕೆ ಈ ಸಮಾಜದ ಹೊಸ ಅವಾಂತರಗಳಿಗೆ, ಹೊಸ ಸಮಸ್ಯೆಗಳಿಗೆ, ಹೊಸ ಬಿಕ್ಕಟ್ಟುಗಳಿಗೆ ಏನೋ ವಚನದಲ್ಲಿ ಪರಿಹಾರ ಉಂಟು ಅನ್ನುವ ಒಂದು ಪೂರ್ವಗ್ರಹ ಪೀಡಿತರಾಗಿ ವಚನಗಳನ್ನು ನೋಡಿ ಅವುಗಳನ್ನು ಬಹಳ ಜಗ್ಗಿ ಎಳೆದು ಹೊಸ ಸಮಾಜದ ಚೌಕಟ್ಟಿಗೆ ಕಟ್ಟುವ ಪ್ರಯತ್ನದಲ್ಲಿ ಏನೋ ಒಂದು ರೀತಿಯ ದುಸ್ಸಾಹಸ ಮಾಡಿ ಇಲ್ಲದ ಅರ್ಥಗಳನ್ನು ಇನ್ವೆನ್ಷನ್ ಮಾಡಿ ಹಾಕ್ತಾರೆ. ಬಟ್ ಅದರಿಂದ ಒಂದು ಅಪಾಯ ಏನಂದರೆ ವಚನಗಳ ನಿಜದ ಅರ್ಥ ಅಲ್ಲಿ ಮಸುಕಾಗಿ ಹೋಗ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಜಂಗಮ ಅಂತ ಹೇಳಿದರೆ, ಜಂಗಮ ಯಾವುದಕ್ಕೆ ಜವಾಬ್ದಾರನೋ ಆ ಜವಾಬ್ದಾರಿಯಿಂದ ಜಂಗಮ ನುಸುಳಿ ಹೋಗ್ಬಿಡ್ತಾನೆ. ಯಾಕಂದರೆ ಜಂಗಮ ಇಕ್ವಷ್ಟು ಸಮಾಜ ಅಂದಾಗ ಜನ ಎಲ್ಲ ಸಮಾಜವನ್ನು ಗಮನದಲ್ಲಿಟ್ಟುಕೊಂಡು ಯೋಚನೆ ಮಾಡ್ತಾರೆ. ಆಗ ಜಂಗಮ ಹೊರಟೋಗ್ಬಿಡ್ತಾನೆ. ನೋಡಿ, ಇಲ್ಲಿ ಜಂಗಮ ಒಬ್ಬ ಮುಖ್ಯ ಶೋಷಕ ತತ್ವ ಅನ್ನೋದು ಬಹಳ ಸ್ಪಷ್ಟ. ಅದು ಇಡೀ ಭಕ್ತ ಸಮಾಜವನ್ನು ಗುರುಲಿಂಗ ಮುಖೇನ ಶೋಷಿಸ್ತಕ್ಕಂಥ ಒಂದು ತತ್ವ ಅನ್ನೋದು. ನಾನು ವ್ಯಕ್ತಿ ಅನ್ನೋದಕ್ಕಿಂತ ತತ್ವ ಅಂತ ಕರಿತೀನಿ ಅನ್ನೋದು ಸ್ಪಷ್ಟ. ಅದು ಮುಲಾಜಿಲ್ಲ. ಜಂಗಮಕ್ಕೆ 2 ಅಥವಾ 3 ಅರ್ಥಗಳಿದ್ದಾವೆ ಅಂತ ತಿಳ್ಕೊಳ್ಳೋಣ. ಒಂದು ಮುಖ್ಯವಾಗಿ ಈ ಪರಮ ಚೈತನ್ಯ ಏನಿದೆ ಅದು ಜಂಗಮ, ಅವನೇ ಜಂಗಮ. ಈ ಲಿಂಗ ಅಂದಾಗಲೂ ಅದೇ ಅರ್ಥ ಬರೋದು. ಅದು ಗೊತ್ತಾ? ಆ ಶಿವ ಅವನ ಜಂಗಮ ಅಂತ, ಅವನ ಅವತಾರಿ ಈ ಜಂಗಮ, ಇವನೇ ಆಚಾರ್ಯ ಪುರುಷ. ಇವೆರಡು ಅರ್ಥ. ಆಚಾರ್ಯ ಪುರುಷ ಇವನು, ಚೇತನ ಅವನಿಗೆ ಇವನ ಮೂಲನ, ಇವನಿಗೆ ಅವನ ಮೂಲನ ಅನ್ನೋದು ಒಂದು ತತ್ವಶಾಸ್ತ್ರೀಯ ಪ್ರಶ್ನೆ. ಈಗ ದೇವರ ಸೃಷ್ಟಿಗೆ ನಾವೇ ಮನುಷ್ಯರೇ ಕಾರಣ ಅಂದಮೇಲೆ ಜಂಗಮ ಸೃಷ್ಟಿಗೆ ಯಾರು ಕಾರಣ? ನಾವು ಮನುಷ್ಯರೇ ಕಾರಣ. ಪುರೋಹಿತ ವರ್ಗವೇ ಜಂಗಮನನ್ನು ಸೃಷ್ಟಿಸ್ತು, ಶಿವ ಸೃಷ್ಟಿಸಲಿಲ್ಲ. ಶಿವನ ಅವತಾರಿ, ಶಿವನೇ ಜಂಗಮದ ಅವತಾರಿಯಾಗಿ ಇಲ್ಲಿಗೆ ಬರಲಿಲ್ಲ. ಆದರೆ ಈ ಜಂಗಮರು ತಮ್ಮನ್ನು ಶಿವನ ಅವತಾರಿ ಅಂತೇಳಿ ಇಲ್ಲದ ಒಂದು ಚೈತನ್ಯಕ್ಕೆ ಶಿವ ಅಂತ ಆರೋಪಿಸಿ ಅದರ ಸಾಕ್ಷಾತ್ ಅವತಾರಿಗಳು ನಾವು ಅಂತ ಇಲ್ಲಿ ಲೋಕದಲ್ಲಿ ಅವರು ಪ್ರತಿಬಿಂಬಿಸಿಕೊಂಡ್ರು. ಇದು ಭೌತವಾದ. ಅಂದರೆ ಆಧ್ಯಾತ್ಮವಾದದ ಸತ್ಯವನ್ನು ಅದರ ತಲೆ ಕೆಳಗೆ ಮಾಡಿ ನಾವು ಭೌತವಾದ ನಿಲ್ಲಿಸಬೇಕು, ಅದನ್ನು ಅರ್ಥೈಸಬೇಕು. ಹಾಗೆ ನೋಡಿದಾಗ ಜಂಗಮನ ಒಬ್ಬ ಶಿವಾವತಾರಿ ವ್ಯಕ್ತಿ. ಅವನು ಗುರುಲಿಂಗದ ಮುಖಾಂತರ ಭಕ್ತರನ್ನು ತನ್ನೆಡೆಗೆ ಕಟ್ಟಿಕೊಂಡು
ಅವರಿಗೆ ಈ ರೀತಿಯ ದಾಸೋಹದ ಪರಿಕಲ್ಪನೆ ಅಥವಾ ಇನ್ನೇನೇನೋ ಬೇರೆ ಬೇರೆ ನಂಬಿಕೆಗಳನ್ನು ಅವರಿಗೆ ಬಿತ್ತಿ ಇದಕ್ಕೆಲ್ಲ ಏನಂದ್ರೆ ಮುಕ್ತಿ, ಮೋಕ್ಷ, ಐಕ್ಯ ಅನ್ನೋದು ಬಹಳ ಮುಖ್ಯವಾದ ಆಕರ್ಷಣೆ. ಅದೇ ಗುರಿ. ನೀನು ಜೀವನದಲ್ಲಿ ಪರಮ ಗುರಿಯನ್ನು ಸಾಧಿಸಬೇಕು. ಯಾವ ಪರಮ ಗುರಿ ಅಂದರೆ ಐಕ್ಯವೇ ಪರಮ ಗುರಿ. ಐಕ್ಯ ಸ್ಥಳವನ್ನು ಮುಟ್ಟಬೇಕು. ಆ ಐಕ್ಯ ನಿನಗೆ ಸಿಗಬೇಕಾದರೆ, ಲಭ್ಯವಾಗಬೇಕಾದರೆ ನೀನು ನೋಡಪ್ಪ, ಗುರು ಸೇವೆ ಮಾಡೋದು ಬೇಡ, ಲಿಂಗ ಪೂಜೆ ಮಾಡೋದು ಬೇಡ, ನೀನು ಜಂಗಮ ದಾಸೋಹವನ್ನು ಮಾಡು, ಜಂಗಮ ಸೇವೆಯನ್ನು ಮಾಡು ಅಂತಿಮವಾಗಿ ಅಂತ. ಹೀಗೆ ಜಂಗಮದ ಪದತಲಕ್ಕೆ ಭಕ್ತರನ್ನು ಕಟ್ಟಿ ಹಾಕಿ ಅವರನ್ನು ಸ್ಪರ್ಶಿಸ್ತಕ್ಕಂತಹ ಒಂದು ತತ್ವವಾಗಿದ್ದು ಬಹಳ ಸ್ಪಷ್ಟವಾಗಿ ಕಾಣ್ತದೆ. ಇದಕ್ಕೆ ಏನೆಲ್ಲ ಪ್ರಗತಿಪರ ಚಿಂತಕರು ಆರೋಪಿಸಿದರೂ ಕೂಡ ಅದಕ್ಕೊಂದು ಡೆಮೋಕ್ರೆಟಿಕ್ ಆಗಿ ಕಮ್ಯುನಿಸಮ್ಮಿನ ಅರ್ಥವನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಈ ಒಳಗಿನ ಮೂಲ ತಿರುಳನ್ನು ಅವರು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇವೆಲ್ಲ ಅದಕ್ಕಾಗಿ ಇವರು ಏನು ಮಾಡ್ತಾರೆ ಅಂದರೆ ವಚನಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಲಿಕ್ಕೆ, ಬಿಡಿ ಬಿಡಿ ವಚನಗಳನ್ನು ಇದು ಮಾಡಲಿಕ್ಕೆ ಹೋಗಲ್ಲ. ಸ್ಥೂಲವಾಗಿ ಮಾತಾಡಿ ವಚನಗಳ ಆಧಾರವನ್ನು ಕೊಡದೆ, ರೆಫರ್ ಮಾಡದೆ ಮಾತಾಡ್ತಕ್ಕಂಥದ್ದು ಜಾಸ್ತಿ. ಎಲ್ಲರೂ ಒಂದೆರಡು ಕೋಟ್ ಮಾಡಿದ್ರೆ ಅದಕ್ಕೆ ಅರ್ಥವನ್ನು ತಿರುಚಿ ನೀಡ್ತಕ್ಕಂಥದ್ದು ಜಾಸ್ತಿ. ಇದು ನಿಂತರೆ ನಾವು ವಚನಗಳ ನಿಜವಾದ ಅರ್ಥವನ್ನು, ಶರಣರ ನಿಜವಾದ ದರ್ಶನವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.